ಒಂದು ಹುಡುಗಿ ಒಬ್ಬ ಹುಡುಗನನ್ನ ಲವ್ ಮಾಡಿ ಮದುವೆ ಆಗೋದಕ್ಕೂ ಮೊದಲೇ ನಾವು ಇಂಟಿಮೇಟ್ ಆಗೋಣ ಅಂತ ಅದೇ ಹುಡುಗಿ ಕೇಳ್ತಾಳೆ. ನಂತರ ಅವನು ಆ ಹುಡುಗಿ ಜೊತೆ ಇಂಟಿಮೇಟ್ ಆದ್ಮೇಲೆ ಆ ಹುಡುಗನ ಜೊತೆ ಬ್ರೇಕಪ್ ಮಾಡ್ಕೊಂತಾಳೆ. ಅವಳು ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು, ನಂತರ ಇವರಿಬ್ಬರ ಮಧ್ಯೆ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು 29 ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ತಮಿಳ್ ಮೂವಿ. ಅಂದಂಗೆ ಇನ್ನೊಂದು ವಿಷಯ, ಲಾಸ್ಟ್ ವಿಡಿಯೋದಲ್ಲಿ ಒಂದು ಗೂಗಲ್ ಫಾರ್ಮ್ ಕೊಟ್ಟು ನನ್ಗೊಂದು ಪ್ರಾಜೆಕ್ಟ್ ಗೆ ಹೆಲ್ಪ್ ಆಗುತ್ತೆ, ಇದನ್ನ ಎಲ್ಲರೂ ಫಿಲ್ ಮಾಡಿ ಅಂತ ಹೇಳಿದಕ್ಕೆ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ ಫಿಲ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಇನ್ನ ಯಾರಾದ್ರೂ ಅದನ್ನ ಫಿಲ್ ಮಾಡಿಲ್ಲ ಅಂದ್ರೆ ಗೂಗಲ್ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಸೆಕೆಂಡ್ ಇಯರ್ MCOM ಮಾಡ್ತಿರೋದ್ರಿಂದ ಪ್ರಾಜೆಕ್ಟ್ ಗೋಸ್ಕರ ಅದರಲ್ಲಿ ನಿಮ್ಗೆ ಸಂಬಂಧಪಟ್ಟಿರೋ ಏನು ಡೀಟೇಲ್ಸ್ ಇರೋದಿಲ್ಲ, ಬರೀ ನಿಮ್ಮ ಹೆಸರು ಹಾಗೆ 24 ಕ್ವಶನ್ಸ್ ಗೆ ಆಪ್ಷನ್ಸ್ ಇರ್ತವೆ. ನಿಮ್ಗೆ ಇಷ್ಟ ಬಂದಿರೋ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಅಷ್ಟೇ. ಮೂವಿ ಓಪನಿಂಗ್ ಸೀನ್ ಈ ಮೂವಿ ಹೀರೋ ಆಗಿರೋ ಸತ್ಯನ ನೋಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ವಯಸ್ಸು 29 ವರ್ಷ ಆಗಿರುತ್ತೆ. ಇವನು ಇವಾಗೂನು ಅವನಿಗೆ ಸಪರೇಟ್ ಆಗಿರೋ ಒಂದು ಐಡೆಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ಅವನ ಸ್ವಂತ ವಿಲೇಜ್ ನ ಬಿಟ್ಟು ಬೇರೆ ಊರಿಗೆ ಬಂದ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವನ ಸ್ವಂತ ಊರಲ್ಲಿ ಅವರ ದೊಡ್ಡಪ್ಪ ಅಂತೆ, ಮಾವ ಅಂತೆ, ಈ ತರ ಅವನಿಗೆ ಸಿಕ್ಕಿರೋ ಪ್ರತಿಯೊಬ್ಬರು ಕೂಡ ಅವರಿಗೆ ಆದಂತ ಐಡೆಂಟಿಟಿನ ಇವನಿಗೆ ಕೊಡ್ತಿರೋದ್ರಿಂದ ಇವನಿಗೆ ಸಪರೇಟ್ ಆಗಿರೋ ಒಂದು ಐಡೆಂಟಿಟಿನ ಮಾಡ್ಕೋಬೇಕು ಅಂತ ಹೇಳಿ ಚೆನ್ನೈಗೆ ಬಂದು ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಇವಾಗ ಸತ್ಯ ಅವರ ಪೇರೆಂಟ್ಸ್ ನ ನೋಡಿಸ್ತಾರೆ. ಅವ್ರ ಅಪ್ಪ ಅಮ್ಮಗೆ ಒಂದು ಚಿಕ್ಕ ಲ್ಯಾಂಡ್ ಇದ್ರೆ ಅದರಲ್ಲೇ ವ್ಯವಸಾಯ ಮಾಡ್ತಿರ್ತಾರೆ. ಸತ್ಯಗೆ ಮೊದಲು ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಇರುತ್ತೆ, ಆದ್ರೆ ಅವ್ರ ಅಮ್ಮಗೆ ವ್ಯವಸಾಯ ಮಾಡೋದಂದ್ರೆ ಇಷ್ಟ ಇರೋದ್ರಿಂದ ಸತ್ಯನ ಅಗ್ರಿಕಲ್ಚರ್ ಮಾಡಿಸ್ತಾಳೆ. ಸತ್ಯ ಅಗ್ರಿಕಲ್ಚರ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡು ಅವನು ಊರಿಗೆ ಬರೋದಷ್ಟಿಗೆ ವ್ಯವಸಾಯ ಮಾಡೋದಕ್ಕೆ ನೀರಿನ ಸಮಸ್ಯೆ ಉಂಟಾಗಿರೋದ್ರಿಂದ ಆ ವಿಲೇಜ್ ಅಲ್ಲಿ ಪ್ರತಿಯೊಬ್ರು ವ್ಯವಸಾಯ ಮಾಡೋದು ನಿಲ್ಸ್ಬಿಟ್ಟು ಸತ್ಯ ಅವ್ರ ಅಪ್ಪ ಆದ್ರೆ ಪೇಂಟಿಂಗ್ ಮಾಡೋದಕ್ಕೆ ಅವ್ರ ಅಮ್ಮ ಕೂಲಿ ಕೆಲಸ ಮಾಡೋದಕ್ಕೆ ಹೋಗ್ತಿರ್ತಾಳೆ. ಇವಾಗನು ಕೂಡ ಅವ್ರ ಅಮ್ಮನಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ ಇರುತ್ತೆ. ಆ ಊರಲ್ಲಿ ಒಂದು ದಿನ ಬೇರೆ ಊರಿಂದ ಈ ಊರಿಗೆ ಕನೆಕ್ಟ್ ಆಗೋ ಒಂದು ರೋಡ್ ಇರುತ್ತಲ್ವಾ, ಆ ರೋಡ್ ನ ಜಾಸ್ತಿ ಮಾಡೋದಕ್ಕಂತ ಅಲ್ಲಿರೋ ಗಿಡಗಳನ್ನ ಕಡ್ದಾಕ್ತಿವಿ ಅಂತ ಒಬ್ರು ಬರೋದ್ರಿಂದ ಸತ್ಯ ಅವ್ರ ಅಮ್ಮಗೆ ಗಿಡಗಳಂದ್ರೆ ಇಷ್ಟ ಇರುತ್ತಲ್ವಾ, ಇದರಿಂದ ಅವ್ರಮ್ಮ ಸ್ವಲ್ಪ ಜನರನ್ನ ಅಲ್ಲಿಗೆ ಹಾಕೊಂಡ್ ಬಂದು ಗಿಡಗಳನ್ನ ಕಡ್ದಾಕ್ಬಾರ್ದು ಅಂತ ಹೇಳಿ ಜಗಳ ಮಾಡ್ತಿರ್ತಾಳೆ. ಆ ಟೈಮಲ್ಲಿ ಸತ್ಯ ಇದ್ಕೊಂಡು ಅಮ್ಮ ಈ ಊರಿಗೆ ರೋಡ್ ಬಂದ್ರೆ ಈ ಊರು ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಗಿಡಗಳನ್ನ ನೀವು ಕಡ್ದಾಕ್ಬಾರ್ದು ಅಂತ ಹೇಳ್ಬಿಟ್ಟು ಸತ್ಯ ಅವ್ರಮ್ಮ ನೀನು ಕೂಡ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಹೇಳಿ ಅವನನ್ನ ಫೋರ್ಸ್ಫುಲಿ ಅಗ್ರಿಕಲ್ಚರ್ ಮಾಡಿಸ್ತಿರ್ತಾಳೆ. ಇದರಿಂದ ಸತ್ಯ ಅವನಿಗೆ ಆದಂತ ಸಪರೇಟ್ ಐಡೆಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ಚೆನ್ನೈಗೆ ಬಂದು ಒಂದೇ ಕಂಪನಿಯಲ್ಲಿ 4 ವರ್ಷಗಳಿಂದ ಒಂದೇ ಸ್ಯಾಲರಿಯಿಂದ ವರ್ಕ್ ಮಾಡ್ತಿರ್ತಾನೆ. ಸತ್ಯ ಸ್ಟೇ ಮಾಡೋ ರೂಮ್ ಕಡೆ ನೋಡ್ಕೊಂಡ್ರೆ ಆ ರೂಮ್ ಅಲ್ಲಿ ಇವನ ಜೊತೆಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಹೆಸರು ಮನಿ ಅಂತ, ಇವನು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ 10 ವರ್ಷಗಳಿಂದನೇ ಈ ಊರಿಗೆ ಬಂದು ಪ್ರತಿಯೊಬ್ಬ ಪ್ರೊಡ್ಯೂಸರ್ ಹತ್ರಕ್ಕೆ ಹೋಗಿ ಇವನ ಹತ್ರ ಇರೋ ಒಂದು ಸ್ಟೋರಿನ ಹೇಳ್ತಿರ್ತಾನೆ. ಬಟ್ ಯಾರೂ ಕೂಡ ಇವನನ್ನ ಓಕೆ ಮಾಡೋದಿಲ್ಲ. ಅದ್ರ ಜೊತೆಗೆ ಇವನು ಯಾವಾಗ್ಲೂ ಕೂಡ ಮೂವಿ ಅಂತ ತಿರುಗಾಡ್ತಿರೋದ್ರಿಂದ ಇವನ್ಗೆ ಸರಿಯಾಗಿರೋ ಸಂಪಾದನೆ ಕೂಡ ಇರೋದಿಲ್ಲ. ಇದರಿಂದ ಇವನನ್ನ ಪ್ರೀತಿ ಮಾಡಿರೋ ಹುಡುಗಿ ನಿನ್ನ ಹತ್ರ ಅಮೌಂಟೇ ಇಲ್ಲ ಅಂತ ಹೇಳ್ಬಿಟ್ಟು ಇವನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೊರಟೋಗ್ಬಿಟ್ಟೆ ಇರ್ತಾಳೆ. ಇದೇ ರೀಸನ್ಗೆ ಮನಿ ಯಾವಾಗ್ಲೂ ರಾತ್ರಿ ಆಗಿದ್ದೆ ಫುಲ್ ಆಗಿ ಕುಡಿದ್ಬಿಟ್ಟು ಅವನ ಲವ್ ಸ್ಟೋರಿನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂತ ಇರ್ತಾನೆ. ಅಂಡ್ ಆ ರೂಮ್ ಅಲ್ಲಿ ಇನ್ನೊಬ್ಬ ಇರ್ತಾನೆ, ಅವನ ಹೆಸರು ವರುಣ್ ಅಂತ. ಇವನಿಗೆ ರಾಂಗ್ ಕಾಲ್ ಅಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋ ಒಂದು ಹುಡುಗಿ ಕನೆಕ್ಟ್ ಆಗೋದ್ರಿಂದ ಆ ಹುಡುಗಿನ ಇವನು ತುಂಬಾನೇ ಇಷ್ಟಪಟ್ಟೆ ಇರ್ತಾನೆ. ಇದರಿಂದ ಇವನ ಮೈಂಡ್ ಅಲ್ಲಿ ಒಂದೇ ಇರುತ್ತೆ, ಯಾವ್ದಾದ್ರು ಒಂದು ಕಂಪನಿಗೆ ಜಾಯಿನ್ ಆಗಿ ಆದಷ್ಟು ಬೇಗ ಬೆಂಗಳೂರಿಗೆ ಹೊರಟೋಗ್ಬಿಡ್ಬೇಕು ಅಂತ. ಇವರಿಬ್ಬರನ್ನ ನೋಡ್ತಾ ಇರೋ ಸತ್ಯ ಮನ್ಸಲ್ಲಿ ಒಂದೇ ಇರುತ್ತೆ, ಇವರಿಬ್ಬರಿಗೂ ಒಂದೊಂದು ಲವ್ ಸ್ಟೋರಿ ಐತೆ, ನನಗೆ ಮಾತ್ರ ಯಾವ್ದು ಲವ್ ಸ್ಟೋರಿ ಇಲ್ಲ. ನನಗೆ 29 ವರ್ಷ ಆಗಿದ್ರು ಕೂಡ ಒಂದು ಹುಡುಗಿನೂ ಕೂಡ ನನ್ ಕಡೆ ನೋಡಿಲ್ಲ, ನಾನು ಸಿಂಗಲ್ ಆಗಿ ಇದ್ದೋಗ್ಬಿಡ್ತೀನೇನೋ ಅಂತ ಹೇಳ್ಬಿಟ್ಟು ಅವನ ಮನ್ಸಲ್ಲಿ ಅನ್ಕೊಂತ ಇರ್ತಾನೆ. ಆದ್ರೆ ಇವನ್ಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಇವನ ಲೈಫ್ ಅಲ್ಲೂ ಕೂಡ ಒಂದು ಹುಡುಗಿ ಬರ್ತಾಳೆ ಅಂತ. ಒಂದು ದಿನ ಸತ್ಯ ಅವನು ವರ್ಕ್ ಮಾಡ್ತಿರೋ ಒಂದು ಕಂಪನಿಗೆ ಹೋಗಿ ಸಿಗ್ನೇಚರ್ ಮಾಡ್ತಿರುವಾಗ ಇವನ ಪಕ್ಕದಲ್ಲೇ ವಿಜಿ ಅನ್ನೋ ಒಂದು ಹುಡುಗಿನೂ ಕೂಡ ಬಂದಿರ್ತಾಳೆ. ಇವಳು ಹೊಸದಾಗಿ ಬಂದಿರೋದ್ರಿಂದ ವಿಜಿ ಯಾರು ಅಂತ ಸತ್ಯಗೆ ಗೊತ್ತಿರೋದಿಲ್ಲ. ಫಸ್ಟ್ ಲೇಡೀಸ್ ಹೋಗ್ಬೇಕು ಅಂತ ಹೇಳಿ ಸತ್ಯ ಆ ಹುಡುಗಿನ ಮುಂದೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಈ ಹುಡುಗಿ ಏನ್ ಅನ್ಕೊಂತಾನಪ್ಪ ಅಂದ್ರೆ ಇವನು ನನ್ ಬ್ಯಾಕ್ ಸೈಡ್ ನೋಡೋದಕ್ಕೆ ನನ್ನನ್ನ ಫಸ್ಟ್ ಕಳ್ಸಿದಾನೆ ಅಂತ ಹೇಳ್ಬಿಟ್ಟು ವೇಲಿಂದ ಹಿಂದ್ಗಡೆ ಮುಚ್ಕೊಂತಾಳೆ. ಇದರಿಂದ ಸತ್ಯ ತುಂಬಾ ಫೀಲ್ ಆಗೋಗ್ಬಿಟ್ಟು ಚಚ್ಚಾ ನಾನೇ ತಪ್ಪು ಮಾಡಾಕ್ಬಿಟ್ಟೆ ಅಂತ ಹೇಳಿ ಅವಳಕ್ಕಿಂತ ಮೊದಲೇ ಸ್ಟೆಪ್ಸ್ ನ ಹತ್ತಿ ಬಂದ್ಬಿಡ್ತಾನೆ. ಮತ್ತೆ ಅವನು ಫ್ರೆಂಡ್ ಹತ್ರ ಕುತ್ಕೊಂಡು ನಾನು ಈ ತರ ಒಂದು ತಪ್ಪು ಮಾಡ್ಬಿಟ್ಟಿದೀನಿ, ಆ ಹುಡುಗಿ ನನ್ನನ್ನ ತಪ್ಪಾಗಿ ತಿಳ್ಕೊಂಡು ಇರ್ತಾಳೆ ಅಂತ ಹೇಳ್ಬಿಟ್ಟು ಫೀಲ್ ಆಗ್ತಿರುವಾಗ ಆವಾಗ ವಿಜಿ ಅಲ್ಲಿಗೆ ಬಂದು ನನ್ನನ್ನ ಕ್ಷಮಿಸ್ಬೇಡಿ, ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ, ಆ ತರ ಅನ್ಕೊಂಡಿದ್ದು ತಪ್ಪೆ ಅಂತ ಹೇಳಿ ನನ್ನ ಹೆಸರು ವಿಜಿ ಅಂತ ಪರಿಚಯ ಮಾಡ್ಕೊಂತಾಳೆ. ಇವರಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿರ್ತಾರೆ. ಸತ್ಯಗೆ ಈ ಹುಡುಗಿ ತುಂಬಾ ಇಷ್ಟ ಆಗೋಗ್ಬಿಟ್ಟಿರೋದ್ರಿಂದ ಪಕ್ಕದಲ್ಲಿರೋನು ಇವನನ್ನ ಹೀಯಾಳಿಸ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ದಿನ ಆಗಿದ್ದೆ ಇವರಿಬ್ರು ಫ್ರೆಂಡ್ಶಿಪ್ ಇಂದ ತುಂಬಾ ಕ್ಲೋಸ್ ಆಗೋಗ್ಬಿಡ್ತಾರೆ. ಒಂದು ದಿನ ಇವರಿಬ್ರು ವರ್ಕ್ ನ ಮುಗಿಸ್ಕೊಂಡು ಮನೆಗೆ ಹೋಗ್ತಿರುವಾಗ ಒಂದು ಛತ್ರಿ ಕೆಳಗಡೆ ಇಬ್ರು ನಿಂತ್ಕೊಂಡೇ ಇರ್ತಾರೆ. ಆ ಟೈಮಲ್ಲಿ ತುಂಬಾ ಮಳೆ ಬೀಳ್ತಾ ಇರುತ್ತೆ. ಆವಾಗ ಸತ್ಯ ಅವನ ಮನ್ಸಲ್ಲಿ ಅನ್ಕೊಂತಾನೆ ಇದಕ್ಕಿಂತ ಬೆಸ್ಟ್ ಆಗಿರೋ ಒಂದು ಟೈಮ್ ಸಿಗೋದಿಲ್ಲ, ನಾನು ವಿಜಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ವಿಜಿ ಫ್ರೆಂಡ್ ಆಗಿರೋ ಅನಿತಾ ಅಲ್ಲಿಗೆ ಬರೋದ್ರಿಂದ ಕಾರ್ ಹತ್ತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ಸತ್ಯ ಸ್ವಲ್ಪ ಫೀಲ್ ಆಗ್ತಾನೆ, ಇವತ್ತು ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ ಅಂತ.
ನೆಕ್ಸ್ಟ್ ಸೀನ್ ಅಲ್ಲಿ ಸಂಡೇ ಆಗಿರೋದ್ರಿಂದ ಸತ್ಯ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕ್ಯಾಟರಿಂಗ್ ಮಾಡೋದಕ್ಕಂತ ಒಂದು ಮದುವೆಗೆ ಹೋಗಿರ್ತಾನೆ. ಮದುವೆ ಹುಡುಗ ಸತ್ಯನ ನೋಡಿ, ಏ ಸತ್ಯ ನೀನೇನ್ ಈ ಕೆಲಸ ಮಾಡ್ತಾ ಇದೀಯ ಅಂತ ಕೇಳಿದಕ್ಕೆ, ನಾನು ಸ್ಟೆಪ್ ಅಪ್ ಅನ್ನೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸಂಡೇ ಫ್ರೀ ಆಗಿರೋದ್ರಿಂದ ಕ್ಯಾಟರಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೆ. ಮದುವೆ ಹುಡುಗ ನಗ್ತಾ ಇರ್ತಾನೆ. ಅವನ ಹೆಸರು ಸಂತೋಷ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಚಿಕ್ಕವಾಗಿಂದನೂ ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಸಂತೋಷ್ ಅವ್ರ ಅಪ್ಪ ಬಂದ್ಬಿಟ್ಟು ಪೊಲಿಟಿಷಿಯನ್ ಆಗಿರ್ತಾನೆ. ಇದರಿಂದ ಇವನಿಗೆ ಕೊಬ್ಬಿರುತ್ತಲ್ವಾ, ಕಾಲೇಜಲ್ಲೂ ಕೂಡ ಅದೇ ತರ ಬಿಹೇವ್ ಮಾಡ್ತಿರೋದ್ರಿಂದ ಸತ್ಯ ಸಂತೋಷ್ನ ಹೊಡೆದಿರ್ತಾನೆ. ಇದರಿಂದ ಸಂತೋಷ್ ಅವ್ರಪ್ಪ ಪಂಚಾಯತಿನ ಇಡ್ಸಿ, ನೀನು ಕ್ಷಮಾಪಣೆ ಕೇಳಲಿಲ್ಲ ಅಂದ್ರೆ ನಿನಗೆ ತುಂಬಾ ಸಮಸ್ಯೆಗಳು ಬರ್ತಾವೆ ಅಂತ ಬೆದರಿಕೆ ಹಾಕೋದ್ರಿಂದ ಸತ್ಯನು ಕೂಡ ಅವನ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕು ಅಂತ ಅನ್ಕೊಂತಾನೆ. ಆ ಟೈಮ್ ಅಲ್ಲಿ ಸತ್ಯ ಅವ್ರ ಅಮ್ಮ ಇದ್ಕೊಂಡು, ನೀನ್ ಮಾಡದೇ ಇರೋ ಒಂದು ತಪ್ಪಿಗೆ ಕ್ಷಮಾಪಣೆ ಕೇಳಿದ್ಯಾ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿರ್ತಾಳೆ. ಆದ್ರೆ ಇವನು ಸಮಸ್ಯೆಗಳು ಬರ್ತವೆ, ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ಸಂತೋಷ್ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಿರ್ತಾನೆ. ಅಂಡ್ ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಸಂತೋಷ್ ಇವಾಗನು ಕೂಡ ಸತ್ಯ ಕಡೆ ನೋಡಿ ತುಂಬಾ ಕೀಳಾಗಿ ಮಾತಾಡ್ತಿರ್ತಾನೆ. ಇದರಿಂದ ಸತ್ಯಗೆ ಕೋಪ ಬಂತು, ಏನೋ ನೀನ್ ಮಾತಾಡ್ತಾ ಇರೋದು, ನೀನು ನಿಮ್ಮಪ್ಪ ಸಂಪಾದನೆ ಮಾಡಿರೋ ಒಂದು ದುಡ್ಡಿಂದ ಶೋಕಿ ಮಾಡ್ತಾ ಇದ್ಯಾ, ಅದ್ರ ಜೊತೆಗೆ ನಿಮ್ಮಪ್ಪ ಬಿಲ್ಡ್ ಮಾಡಿರೋ ಒಂದು ಕಂಪನಿಯಲ್ಲಿ ನಿನ್ನನ್ನ MD ಆಗಿ ಮಾಡಿದ್ದಾನೆ. ನಿಮ್ಮಪ್ಪನೇ ಒಂದು ಹುಡುಗಿನ ನೋಡಿ ನಿನಗೆ ಮದುವೆ ಮಾಡಿಸ್ತಿದ್ದಾನೆ. ಆದ್ರೆ ನನ್ ಗೊತ್ತು ನಿನ್ಗೇನೋ ಗೊತ್ತು, ನಮ್ಮ ಅಪ್ಪ ಅಮ್ಮನ ಊರಲ್ಲಿಟ್ಟು ನಾನು ಇಲ್ಲಿಗೆ ಬಂದು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಒಂದು ದುಡ್ಡನ್ನ ನಾನು ಮನೆಗೆ ಕಳಿಸ್ತಾ ಇದ್ದೀನಿ. 29 ವರ್ಷ ಆಗಿದ್ರು ಕೂಡ ಒಬ್ಬಂಟಿಯಾಗಿ ನಮ್ಮ ಅಮ್ಮ ಅಪ್ಪಗೆ ಏನ್ ಬೇಕೋ ಅದು ನೋಡ್ಕೊಂತ ಇದ್ದೀನಿ. ನೀನು ನಿಮ್ಮಪ್ಪ ಸಂಪಾದನೆ ಮಾಡಿರೋ ಒಂದು ದುಡ್ಡಲ್ಲಿ ಶೋಕಿ ಮಾಡ್ತಾ ಇದೀಯಾ, ನಿನಗೂ ನನಗೂ ವ್ಯತ್ಯಾಸ ಇಲ್ವಾ ಅಂತ ಹೇಳ್ಬಿಟ್ಟು ಸತ್ಯ ಮಾತಾಡೋದ್ರಿಂದ ಸಂತೋಷ್ ಸೈಲೆಂಟ್ ಆಗೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸತ್ಯ ಫ್ರೆಂಡ್ ಆಗಿರೋ ವರುಣ್ ತನ್ನ ಗರ್ಲ್ ಫ್ರೆಂಡ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರುವಾಗ ಆ ಹುಡುಗಿ ಅರ್ಧ ಬಟ್ಟೆಗಳು ಮಾತ್ರನೇ ಹಾಕೊಂಡಿರ್ತಾಳೆ. ಆ ಹುಡುಗಿ ಹಿಂದ್ಗಡೆ ಬಟ್ಟೆಗಳಿದ್ರೆ ಆ ಬಟ್ಟೆ ಹಿಂದ್ಗಡೆ ಯಾರೋ ಒಬ್ಬ ವ್ಯಕ್ತಿ ಬಚ್ಚಿಕೊಂಡಿರೋ ಹಾಗೆ ವರುಣ್ಗೆ ಕಾಣಿಸೋದ್ರಿಂದ ಅಲ್ಲಿ ಯಾರೋ ಇದಾರೆ ನೋಡು ಬೇಬಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ಹುಡುಗಿನೂ ಕೂಡ ಯಾರು ಇಲ್ಲ ಬೇಬಿ, ನಾನು ಒಬ್ಳೇ ಇರೋದು ಅಂತ ಹೇಳ್ತಿರುವಾಗ ವರುಣ್ ಸತ್ಯನ ಕರೆದ್ಬಿಟ್ಟು, ನೋಡೋ ಅಲ್ಲಿ ಯಾರೋ ಬಚ್ಚಿಕೊಂಡಿರೋ ತರ ಕಾಣ್ತೈತೆ ಅಂತ ಹೇಳೋದ್ರಿಂದ ಆವಾಗ ಬಟ್ಟೆ ಹಿಂದ್ಗಡೆ ಬಚ್ಚಿಕೊಂಡಿರೋ ಒಬ್ಬ ವ್ಯಕ್ತಿ ಹಿಂದ್ಗಡೆಯಿಂದ ಹೊಡೋಗ್ಬಿಡ್. ಆ ಟೈಮ್ ಅಲ್ಲಿ ವರುಣ್ ಗರ್ಲ್ ಫ್ರೆಂಡ್ ವಿಡಿಯೋ ಕಾಲ್ ನ ಕಟ್ ಮಾಡಾಕ್ ಬಿಡ್ತಾಳೆ. ಇವನು ಎಷ್ಟು ಅಮಾಯಕ ಅಂದ್ರೆ ಆವಾಗನು ಕೂಡ ಅವನ ಬೇಬಿಗೆ ಸಪೋರ್ಟ್ ಮಾಡ್ಕೊಂಡು ಅವನು ಖಂಡಿತ ಒಬ್ಬ ಕಳ್ಳ ಆಗಿರ್ತಾನೆ. ನನ್ನ ಬೇಬಿಗೆ ಏನಾಯ್ತೋ ಏನೋ ಗೊತ್ತಾಗ್ತಿಲ್ಲ ಸತ್ಯ ಅಂತ ಇವನು ಫೀಲ್ ಆಗ್ತಿರುವಾಗ ಅದಕ್ಕೆ ಸತ್ಯನು ಕೂಡ ಇವನ ಗರ್ಲ್ ಫ್ರೆಂಡ್ ಇವನ್ಗೆ ಮೋಸ ಮಾಡ್ತಿದ್ದಾಳೆ ಅಂತ ಇವನಿಗೆ ಯಾವಾಗ ಗೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಇವನು ಫೀಲ್ ಆಗಿ ಒಂದ್ ಹತ್ರ ಕುತ್ಕೊಂಡಿರುವಾಗ ವಿಜಿ ಕಡೆಯಿಂದ ಇವನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ನನ್ ಮನ್ಸೇನು ಚೆನ್ನಾಗಿಲ್ಲ, ಬೀಚ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸತ್ಯ ರೆಡಿ ಆಗಿ ಬೀಚ್ ಹತ್ರಕ್ಕೆ ಹೋಗ್ತಾನೆ. ಆವಾಗ ನಿನ್ ಮನ್ಸೇನೋ ಚೆನ್ನಾಗಿಲ್ಲ ಅಂತ ಹೇಳ್ದೆ, ಯಾಕೆ ಅಂತ ಕೇಳಿದಕ್ಕೆ ನಮ್ಮಮ್ಮ ನನ್ನನ್ನ ಬೈತಿದ್ದಾಳ, ಭಾನುವಾರ ಆದ್ರೆ ಸಾಕು ಏನೋ ಒಂದು ಹೇಳ್ಬಿಟ್ಟು ಕೆಲ್ಸ ಮಾಡ್ದಿರ ಇರ್ಬೇಕು ಅಂತ ಅನ್ಕೊಂತಿದ್ಯಾ ಅಂತ ಹೇಳ್ತಿದ್ದಾಳೆ. ನಿಜವಾಗ್ಲೂನೇ ನನಗೆ ಜ್ವರ ಐತೆ, ಬೇಕಾದ್ರೆ ನೀನೇ ಮುಟ್ಟಿ ನೋಡು ಅಂತ ಹೇಳ್ಬಿಟ್ಟು ಅವನ ಕೈನ ಎತ್ಕೊಂಡು ಅವಳ ಕೆನ್ನೆಗೆ ಟಚ್ ಮಾಡಿಸ್ಕೊಂತಾಳೆ. ನಂತರ ಇವರಿಬ್ರು ಬೀಚ್ ವ್ಯೂ ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರೋವಾಗ ಇವರಿಬ್ರು ಒಬ್ರ ಕೈನ ಒಬ್ರು ಹಿಡ್ಕೊಂಡು ತುಂಬಾ ಕ್ಲೋಸ್ ಆಗಿ ನಿಂತ್ಕೊಂಡೇ ಇರ್ತಾರೆ. ಆ ಟೈಮ್ ಅಲ್ಲಿ ಸತ್ಯಗೆ ಒಂದು ಡೌಟ್ ಬರುತ್ತೆ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸಾ ಇಲ್ಲಂದ್ರೆ ನಮ್ಮಿಬ್ರ ಮಧ್ಯೆ ಪ್ರೀತಿ ಐತಾ ಅಂತ ಡೌಟ್ ಇಂದ ಇವನು ಕೈನ ಬಿಟ್ಟು ಒಂದತ್ರ ಬಂದು ಕುತ್ಕೊಂಡ್ಬಿಡ್ತಾನೆ. ಆವಾಗ ವಿಜಿಗೆ ಕೋಪ ಬಂದು, ಏನೋ ನಿನ್ಗೆ ಅಷ್ಟೊಂದು ದೌಲತ್ತು, ನಾನು ಹುಡುಗಿ ಆಗಿ ನಿನ್ ಜೊತೆ ಕ್ಲೋಸ್ ಆಗ್ಬೇಕು ಅಂತ ಬೇಕಾಗಿನೇ ನಾನು ಸುಳ್ಳು ಹೇಳಿ ನನಗೆ ಜ್ವರ ಐತಿ ಅಂತ ಹೇಳ್ಬಿಟ್ಟು ನೀನೇ ನನ್ನನ್ನ ಟಚ್ ಮಾಡೋ ತರ ಮಾಡ್ದೆ. ಇವಾಗನು ಕೂಡ ನಿನ್ಗೆ ಅರ್ಥ ಆಗ್ತಿಲ್ವಾ, ಇಷ್ಟು ದಿನಗಳಿಂದ ನೀನೇ ಪ್ರಪೋಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಾ ಇದ್ರೆ ನೀನ್ ಮಾತ್ರ ಆ ಮಾತು ನನ್ನ ಹತ್ರ ಹೇಳ್ತಿಲ್ಲ ಅಂತ ಹೇಳೋದ್ರಿಂದ ಆವಾಗ ಸತ್ಯ ತುಂಬಾ ಖುಷಿ ಪಟ್ಟು ವಿಜಿಗೆ ಪ್ರಪೋಸ್ ಮಾಡ್ತಾನೆ. ಅಂಡ್ ಅವಾಗಿಂದನು ಕೂಡ ಇವರಿಬ್ರು ಲವರ್ಸ್ ಆಗಿ ತುಂಬಾ ಖುಷಿಯಿಂದ ಹ್ಯಾಪಿಯಾಗಿ ಓಡಾಡ್ತಾ ಇರ್ತಾರೆ. ಒಂದು ದಿನ ಸತ್ಯ ಹಾಗೆ ವಿಜಿ ಇವರಿಬ್ರು ಬಸ್ಸಲ್ಲಿ ಹೋಗ್ತಿರುವಾಗ ವಿಜಿ ಸತ್ಯ ಹತ್ರ ಕೇಳ್ತಾಳೆ, ನನ್ನನ್ನ ಯಾಕೆ ನೀನ್ ಇಷ್ಟಪಟ್ಟೆ ಅಂತ. ಅದಕ್ಕೆ ಸತ್ಯ ಇದ್ಕೊಂಡು, ನಿಜ ಹೇಳ್ಬೇಕು ಅಂದ್ರೆ ನಾನು ನಿನ್ನನ್ನ ಯಾಕೆ ಇಷ್ಟಪಟ್ಟೆ ಅನ್ನೋದು ನನಗೆ ಗೊತ್ತಿಲ್ಲ, ಪ್ರೀತಿ ಮಾಡೋದಕ್ಕೆ ರೀಸನ್ಸ್ ಇರಬಾರ್ದು, ರೀಸನ್ಸ್ ಇದೆ ಅಂದ್ರೆ ಅದು ಪ್ರೀತಿನೇ ಅಲ್ಲ ಅಂತ ಹೇಳ್ಬಿಟ್ಟು ಶೇಕ್ಸ್ಪಿಯರ್ ಹೇಳಿದನಲ್ವಾ, ಹಾಗಾದ್ರೆ ನೀನ್ ನನ್ನನ್ನ ಯಾಕೆ ಇಷ್ಟಪಟ್ಟೆ ಅಂತ ಕೇಳಿದಾಗ ಅದಕ್ಕೆ ವಿಜಿ ಇದ್ಕೊಂಡು, ನನಗೆ ನಿನ್ನ ಮೈಂಡ್ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸತ್ಯ ಎಷ್ಟು ದೂರದಲ್ಲಿ ಇದ್ರೂನು ಕೂಡ ವಿಜಿನ ನೆನಪು ಮಾಡ್ಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ವಿಜಿ ಇವನ್ ಕಡೆ ತಿರುಗಿ ನೋಡ್ತಾಳೆ. ಇದರಿಂದ ವಿಜಿಗೆ ಅವನಂದ್ರೆ ತುಂಬಾ ಇಷ್ಟ. ಅದ್ರ ಜೊತೆಗೆ ನಾನು ಕೂಡ ನಿನ್ನನ್ನ ಯಾಕೆ ಲವ್ ಮಾಡ್ದೆ ಅನ್ನೋದು ನನಗೂನು ಕೂಡ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ನಾನು ನಿನ್ನನ್ನ ತುಂಬಾ ನಂಬ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನನ್ನ ಹಗ್ ಮಾಡ್ಕೊಂತಾಳೆ. ಇದೀಗಿದ್ರೆ ಒಂದು ದಿನ ಸತ್ಯ ವಿಜಿ ಕಾಲೇಜ್ ಹತ್ರ ಕುತ್ಕೊಂಡು, ನನಗೆ ನಿನ್ನ ಫ್ರೆಂಡ್ಸ್ ನ ಮೀಟ್ ಆಗ್ಬೇಕು ಅಂತ ಅನ್ಸ್ತೈತೆ, ಯಾಕಂದ್ರೆ ನಿನ್ನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ನೀನು IAS ಗೆ ಪ್ರಿಪೇರ್ ಆಗ್ತಿದ್ಯಾ ಅಂತ ಮಾತ್ರ ಗೊತ್ತು, ನಿಮ್ಮಪ್ಪ ನೀನು ಚಿಕ್ಕವಾಗಿದ್ದಾಗೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ, ಇವಾಗ ನಿಮ್ಮಮ್ಮ ಜೊತೆಗೆ ನೀನ್ ಇದೀಯಾ ಅಂತ ಮಾತ್ರ ಗೊತ್ತಲ್ವಾ, ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿನ್ನ ಫ್ರೆಂಡ್ಸ್ ನ ಮೀಟ್
ಮೀಟ್ ಆಗ್ಬೇಕು ಅಂತ ಅನ್ಕೊಂತ ಇದ್ದೀನಿ ಅಂತ ಕೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಸತ್ಯ ಅವ್ರ ಅಪ್ಪ ಇವನಿಗೆ ಕಾಲ್ ಮಾಡಿ ನಿಮ್ಮ ಅಮ್ಮಗೆ ಹೆಲ್ತ್ ಚೆನ್ನಾಗಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ ಅಂತ ಹೇಳಿದ ತಕ್ಷಣನೇ ಇವನ ಅವ್ರ ಅಮ್ಮನ ನೋಡ್ಬೇಕು ಅಂತ ಬಸ್ ಸ್ಟಾಪ್ ಹತ್ರಕ್ಕೆ ಬರ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ವಿಜ್ಜಿ ಸತ್ಯನ ಯಾವ ಲೆವೆಲ್ಗೆ ಪ್ರೀತಿ ಮಾಡ್ತಿರ್ತಾಳೆ ಅಂದ್ರೆ ಮಧ್ಯರಾತ್ರಿ ಆಗಿದ್ರು ಕೂಡ ಸತ್ಯ ಊರಿಗೆ ಹೋಗ್ತಿದ್ದೇನೆ ಅಂತ ತಿಳ್ಕೊಂಡು ಅವಳ ಫ್ರೆಂಡ್ಸ್ ನ ಹಾಕೊಂಡು ಬಸ್ ಸ್ಟಾಪ್ ಹತ್ರಕ್ಕೆ ಬಂದ್ಬಿಟ್ಟೆ ಇರ್ತಾಳೆ. ನಂತರ ಇವನು ಊರಿಗೆ ಹೋಗೋವಾಗ ಇವನಿಗೆ ತಿನ್ನೋದಕ್ಕೆ ಬಿಸ್ಕೆಟ್, ಕುಡಿಯೋದಕ್ಕೆ ಸಿಗರೇಟ್ ಹಾಗೆ ವಾಟರ್ ಬಾಟಲ್ ಕೊಟ್ಟು ನೀನೇನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ಅಮ್ಮ ನಿನ್ನನ್ನ ನೋಡಿದ ತಕ್ಷಣನೇ ರಿಕವರಿ ಆಗೋಗ್ಬಿಡ್ತಾಳೆ ಅಂತ ಹೇಳಿ ಧೈರ್ಯ ಕೊಟ್ಟು ಅಲ್ಲಿಂದ ಕಳಿಸ್ತಾಳೆ. ಆವಾಗ ಸತ್ಯಗೆ ಅರ್ಥ ಆಗುತ್ತೆ ವಿಜ್ಜಿ ಇವನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಯಾಕಪ್ಪ ಅಂದ್ರೆ ಇವನು ಬಸ್ಸಲ್ಲಿ ಹೋಗೋವಾಗೂ ಕೂಡ ಕಂಟಿನ್ಯೂಸ್ ಆಗಿ ಮೆಸೇಜ್ ಆಗ್ತಾನೆ ಇರ್ತಾಳೆ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಿಧಾನವಾಗಿ ಬಸ್ಸಲ್ಲಿ ಹೋಗು, ಅಮ್ಮಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ನನಗೆ ಎಂತ ಹುಡುಗಿ ಲೈಫ್ ಅಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ನೋ ಅಂತ ಹುಡುಗಿನೇ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾನೆ. ನಂತರ ಇವನು ಹಾಸ್ಪಿಟಲ್ಗೆ ಬಂದು 4 ವರ್ಷಗಳಿಂದ ಇವನು ತನ್ನ ಅಮ್ಮನ ಮಾತಾಡಿರೋದಿಲ್ವಲ್ಲ, ಇದರಿಂದ ಅವ್ರ ಅಮ್ಮನು ಕೂಡ ತುಂಬಾ ಖುಷಿ ಪಡ್ತಾಳೆ. ಇವನು ಮತ್ತೆ ರಿಟರ್ನ್ ಬರ್ತಿರೋ ಒಂದು ಟೈಮಲ್ಲಿ ಅವರಪ್ಪ ಸತ್ಯ ಹತ್ರಕ್ಕೆ ಬಂದ್ಬಿಟ್ಟು 4 ವರ್ಷಗಳಾಗೈತು ನೀನು ನಿಮ್ಮಮ್ಮನ ಮಾತಾಡಿ, ಅಟ್ಲೀಸ್ಟ್ ಇವಾಗ ನೀನು ನಿಮ್ಮಮ್ಮ ಜೊತೆ ಇದ್ರೆ ನಿಮ್ಮಮ್ಮ ಸ್ವಲ್ಪ ಬೇಗ ಆದ್ರೂ ರಿಕವರಿ ಆಗ್ತಾಳೆ ಅಂತ ಕೇಳ್ಕೊಳ್ಳೋದ್ರಿಂದ ಅವ್ರಮ್ಮನ ಡಿಸ್ಚಾರ್ಜ್ ಮಾಡ್ಕೊಂಡು ಇವನು ಕೂಡ ಮನೆಗೆ ಬರ್ತಾನೆ. ಅವ್ರಮ್ಮಗೆ ವಾಸಿ ಆಗೋವರ್ಗುನು 1 ವಾರ ಇವನು ಮನೆಯಲ್ಲೇ ಇರ್ತಾನೆ. ಹೀಗಿರೋವಾಗ ಪ್ರತಿದಿನ ವಿಜಿಗೆ ಕಾಲ್ ಮಾಡಿ ಇವನು ಆ ಹುಡುಗಿ ಜೊತೆ ಮಾತಾಡ್ಕೊಂಡು ಅದ್ರ ಜೊತೆಗೆ ಇವರ ಪೇರೆಂಟ್ಸ್ಗೂ ಕೂಡ ಆ ಹುಡುಗಿನ ಪರಿಚಯ ಮಾಡಿಸ್ತಾನೆ. 1 ವಾರ ಆದ್ಮೇಲೆ ಸತ್ಯ ಮತ್ತೆ ರಿಟರ್ನ್ ಬರ್ತಾನೆ. ಒಂದು ದಿನ ಇವನಿಗೆ ಫೀವರ್ ಆಗಿರೋದ್ರಿಂದ ಕಂಪನಿಗೆ ಹೋಗಿರೋದಿಲ್ಲ. ಅದನ್ನ ತಿಳ್ಕೊಂಡು ವಿಜಯ್ ಇವನಿರೋ ಒಂದು ರೂಮ್ಗೆ ಬರೋತಷ್ಟಿಗೆ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ ಮನಿ ಅನ್ನೋನು ಇರ್ತಾನಲ್ವಾ, ಅವನು ಇವರಿಬ್ಬರನ್ನ ಬಿಟ್ಟು ಪ್ರೊಡ್ಯೂಸರ್ಗೆ ಕತೆ ಹೇಳೋದಕ್ಕಂತ ಆಚೆಗಡೆ ಹೋಗ್ತಾನೆ. ನಂತರ ಇವರಿಬ್ಬರು ಮಾತಾಡ್ಕೊಂತಿರುವಾಗ ಸತ್ಯ ವಿಜಯ್ ಹತ್ರ ಅಂತಾನೆ, ನಿಮ್ಮ ಅಮ್ಮಗೆ ನನ್ ಬಗ್ಗೆ ಯಾವಾಗ ಹೇಳ್ತೀಯ ಅಂತ. ಅದಕ್ಕೆ ವಿಜಯ್ ಎತ್ಕೊಂಡು, ನೀನ್ ಅದ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ್ವೋ, ಇವಾಗ ನನಗಿರೋ ಒಂದು ಫಸ್ಟ್ ಗೋಲ್ ಏನಪ್ಪಾ ಅಂದ್ರೆ IAS ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನಾನು IAS ಆಗ್ಬೇಕು ಅಂತ. ನಾನು IAS ಆದ್ಮೇಲೆ ನಮ್ಮಮ್ಮ ನನ್ ಮಾತು ಕೇಳ್ತಾಳೆ, ಅದ್ರ ಬಗ್ಗೆ ನೀನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಾನು ಎಲ್ಲಾನು ನೋಡ್ಕೊಂತೀನಿ ಅಂತ ಹೇಳಿ ಇವರಿಬ್ರು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ರಾತ್ರಿ ಆಗೋತಷ್ಟಿಗೆ ಪ್ರೊಡ್ಯೂಸರ್ಗೆ ಕತೆ ಹೇಳೋದಕ್ಕೆ ಹೋಗಿರ್ತಾನಲ್ವಾ ಮನಿ, ಅವನು ಮತ್ತೆ ರಿಟರ್ನ್ ಬರ್ತಾನೆ. ಆ ಪ್ರೊಡ್ಯೂಸರ್ ಕೂಡ ಕೈ ಕೊಡೋದ್ರಿಂದ ಅವನು ಫುಲ್ ಆಗಿ ಕುಡ್ದು ಮನೆಗೆ ರಿಟರ್ನ್ ಬಂದಿರ್ತಾನೆ. ಇವನ್ ಇಲ್ಲಿಗೆ ಬರೋತಷ್ಟಿಗೆ ವಿಜ್ಜಿ ಆ ಮನೆನೆಲ್ಲ ಕ್ಲೀನ್ ಮಾಡಕ್ ಬಿಟ್ಟು ಇವರು ತಿನ್ನೋದಕ್ಕಂತ ಊಟನು ಕೂಡ ರೆಡಿ ಮಾಡಿರ್ತಾಳೆ. ಆವಾಗ ಸತ್ಯ ವಿಜ್ಜಿನ ಪರಿಚಯ ಮಾಡಿಸಿ ಅವನಿಗೆ ತಿನ್ನೋದಕ್ಕೆ ಊಟನ ತಟ್ಟೆಯಲ್ಲಿಟ್ಟಾಗ ಮನಿ ಇಷ್ಟು ದಿನಗಳಾದ್ಮೇಲೆ ನಾನು ಮನೆ ಊಟನ ತಿಂತಾ ಇದ್ದೀನಿ ಅಂತ ತುಂಬಾ ಖುಷಿಯಿಂದ ಊಟ ಮಾಡ್ತಾನೆ. ಅದ್ರ ಜೊತೆಗೆ ಅವನಿಗೊಂದು ಲವ್ ಸ್ಟೋರಿ ಫೇಲ್ ಆಗಿರುತ್ತಲ್ವಾ, ಆ ಸ್ಟೋರಿನ ಹೇಳಿದಾಗ ಸರಿ ಅಣ್ಣ, ನಿನ್ ಲವರು ನಿನ್ನನ್ನ ಯಾಕೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದು ಅಂತ ಕೇಳಿದ್ದಕ್ಕೆ ನನಗೆ ಮೂವೀಸ್ ಅಂದ್ರೆ ಹುಚ್ಚು, ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ನಾನೊಂದು ಸ್ಟೋರಿನ ಹಿಡ್ಕೊಂಡು ಪ್ರೊಡ್ಯೂಸರ್ಸ್ ಹತ್ರ ತಿರುಗಾಡ್ತಾ ಇದ್ದೀನಿ, ನನಗೆ ಸರಿಯಾಗಿರೋ ಒಂದು ಸಂಪಾದನೆ ಇಲ್ವಲ್ಲ. ನನ್ನ ಪ್ರಕಾರ ಹೇಳೋದಾದ್ರೆ ಪ್ರೀತಿ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗ್ ಅಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿದ್ರೆ ಸಾಕು, ಸ್ವಲ್ಪ ದಿನಗಳಾದ್ಮೇಲೆ ಅದಕ್ಕೆ ಮ್ಯಾಥ್ಸ್ ಕೂಡ ಹ್ಯಾಡ್ ಆಗುತ್ತೆ, ದುಡ್ಡು ಇರ್ಲೇಬೇಕು. ನನಗೆ ನಮ್ಮಪ್ಪ ಸಂಪಾದನೆ ಮಾಡಿರೋ ಒಂದು ಹಣ ಇಲ್ಲ, ಇದರಿಂದ ನಾನೇ ಸಂಪಾದನೆ ಮಾಡ್ಬೇಕಾಗಿರೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು. ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಸ್ ಮನೆ ಹತ್ರ ತಿರ್ಗಾಡ್ತಿರುವಾಗ ನನಗೆ ಸಂಪಾದನೆ ಇಲ್ಲ, ನಾನೇನು ಸಂಪಾದನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ ಲವರು ನನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಸತ್ಯ ತುಂಬಾ ಒಳ್ಳೆಯವನು, ನಿಮ್ಮಿಬ್ಬರ ಜೋಡಿ ಚೆನ್ನಾಗೈತೆ, ನಿನಗೆ ಇವಾಗ್ಲೇ ಹೇಳ್ತಿದ್ದೀನಮ್ಮ, ಇವನು ಒಳ್ಳೆಯವನು, ಇವನನ್ನ ಬಿಡೋದಕ್ಕೆ ಹೋಗ್ಬೇಡ, ಅಮ್ಮ ಹೇಳ್ತಿದ್ದಾಳೆ, ಅಪ್ಪ ಬೇಡ ಅಂತಿದ್ದಾನೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಇವನ್ಗೆ ಕೈ ಕೊಡೋದಕ್ಕೆ ಹೋಗ್ಬೇಡ, ನೀನು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನೀನು ಕೂಡ ಅದೇ ತರ ಮಾಡಿದ್ಯಾ ಅನ್ಕೋ, ನಾನೇ ಬಂದು ನಿನ್ನನ್ನ ಸಾಯ್ಸಾಕ್ಬಿಡ್ತೀನಿ ಅಂತ ಹೇಳಿದಾಗ ಸತ್ಯ ಅವನನ್ನ ಸೈಡ್ಗೆ ಕರ್ಕೊಂಡೋಗಿ ಮತ್ತೆ ವಿಜ್ಜಿನ ಕರ್ಕೊಂಡು ಹೋಗೋವಾಗ ನೀನ್ ಅವನ ಮಾತುಗಳು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ, ಅವನು ಕುಡ್ದು ಈ ತರ ಮಾತಾಡ್ತಿದ್ದಾನೆ ಅಂತ ಹೇಳಿ ಅವಳ ಮನೆ ಹತ್ರ ಬಿಟ್ಟು ಅವನು ಹೊರಟೋಗ್ಬಿಡ್ತಾನೆ. ಆದ್ರೆ ವಿಜ್ಜಿ ಮನೆಯಲ್ಲಿ ಕೂತ್ಕೊಂಡು ಮನಿ ಹೇಳಿರೋ ಮಾತುಗಳನ್ನೇ ನೆನಪು ಮಾಡ್ಕೊಂತ ಇರ್ತಾಳೆ. ನೆಕ್ಸ್ಟ್ ಡೇ ವಿಜ್ಜಿ ಕಂಪನಿಗೆ ಬಂದ್ರು ಕೂಡ ಅವನ ಜೊತೆ ಮಾತಾಡ್ದಿರಾ ಸೈಲೆಂಟ್ ಆಗಿದ್ದು ಏನೋ ಒಂದು ಯೋಚನೆ ಮಾಡ್ತಿರ್ತಾಳೆ. ಇದರಿಂದ ಸತ್ಯ ಹುಡುಗಿ ಹತ್ರಕ್ಕೆ ಬಂದ್ಬಿಟ್ಟು, ಬೆಳಿಗ್ಗೆಯಿಂದ ನೀನು ಏನು ಯೋಚನೆ ಮಾಡ್ತಾ ಇದೀಯಾ, ಸ್ಯಾಡ್ ಆಗಿದೀಯಾ ಯಾಕೆ ಅಂತ ಕೇಳಿದಕ್ಕೆ, ನಾನು ಕೆಲ್ಸನ ಬಿಡ್ಬೇಕಂತ ಅನ್ಕೊಂತ ಇದ್ದೀನಿ ಅಂತ ಹೇಳಿದಕ್ಕೆ, ನೀನು ಯಾರನ್ನ ಕೇಳಿ ಡಿಸಿಷನ್ ತಗೊಂಡೆ ಅಂತ ಕೇಳಿದಕ್ಕೆ, ನಾನು ಯಾರನ್ನ ಕೇಳ್ಬೇಕು ಅಂತ ಕೇಳ್ತಾಳೆ. ಅಂದ್ರೆ ನಾವಿಬ್ರು ಲವರ್ಸ್ ಅಲ್ವಾ, ಇವಾಗ ನಾವಿಬ್ರು ಸೇರಿ ಡಿಸಿಷನ್ ತಗೊಳ್ಬೇಕು, ಇನ್ಮೇಲಿಂದ ನಾವಿಬ್ರು ಸೇರಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಡಿಸಿಷನ್ ತಗೋಬೇಕು ಅಂತ ಹೇಳಿ ಸತ್ಯ ಅಂತಾನೆ. ಸರಿ, ಹಾಗಾದ್ರೆ ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತ ನೀನು ಗುರಿನ ಇಟ್ಕೊಂಡಿದ್ದೆ ಅಂತ ಕೇಳಿದ್ದಕ್ಕೆ ಸತ್ಯ ಅದಕ್ಕೆ ನಾನು ದೊಡ್ಡವನಾದ್ರೆ ಸಾಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆವಾಗ ವಿಜ್ಜಿಗೆ ಅರ್ಥ ಆಗುತ್ತೆ ಸತ್ಯಗೆ ಯಾವುದೇ ಗುರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಅವ್ನು ಹೇಳಿರೋ ಒಂದು ಆನ್ಸರ್ಗೆ ಏನು ಮಾತಾಡೋದಕ್ಕಾಗ್ದೆ ಆ ಕಂಪನಿಯಲ್ಲಿ
ಅಲ್ಲಿ ಕಲ್ಚರಲ್ ಫಂಕ್ಷನ್ ನಡೀತಾ ಇದ್ರೆ ಅಲ್ಲಿಗೆ ಬಂದು ನಿಂತ್ಕೊಂತಾಳೆ. ಆವಾಗ ಸತ್ಯನು ಕೂಡ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದಾಗ, ನೀನ್ ಯಾಕೆ ನನ್ನನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ, ಕಂಪನಿಯಲ್ಲಿ ಯಾರಿಗೂ ಗೊತ್ತಿಲ್ಲ ನಾವಿಬ್ರು ಲವರ್ಸ್ ಅಂತ ಹೇಳ್ಬಿಟ್ಟು ನೀನ್ ಸ್ವಲ್ಪ ದೂರ ಇರೋ ಅಂತ ಹೇಳಿದ್ದಕ್ಕೆ ಸತ್ಯಗೆ ತುಂಬಾ ಕೋಪ ಬಂದು, ನಾನ್ ನಿನ್ನನ್ನ ಸೀಕ್ರೆಟ್ ಆಗಿ ಲವ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಅಂತ ಹೇಳಿ ವಿಜಿ ಮೇಲೆ ಕೋಪ ಪಡ್ತಾನೆ. ಆವಾಗ ವಿಜಿ ಇದ್ಕೊಂಡು, ನಾನು ಹೇಗಿದ್ರು ಕೂಡ IAS ಪ್ರಿಪೇರ್ ಆಗೋದಕ್ಕೆ ಜಾಬ್ನ ಬಿಟ್ಟು ಹೊರಟೋಗ್ಬಿಡ್ತೀನಲ್ವಾ ಅಂತ ಹೇಳಿ ಸ್ಟೇಜ್ ಹತ್ರಕ್ಕೆ ಕರ್ಕೊಂಡೋಗಿ ನಾವಿಬ್ರು ಲವ್ ಮಾಡ್ಕೊಂತ ಇದೀವಿ ಅಂತ ಕಂಪನಿಯಲ್ಲಿ ವರ್ಕ್ ಮಾಡೋ ಕೊಲೀಗ್ಸ್ಗೆಲ್ಲ ಹೇಳ್ತಾಳೆ. ಬಟ್ ಯಾರು ಕೂಡ ಇವರಿಬ್ರು ಲವರ್ಸ್ ಅಂತ ನಂಬೋದಕ್ಕೆ ಹೋಗೋದಿಲ್ಲ. ನೀವು ಫ್ರಾಂಕ್ ಮಾಡ್ತಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರು ಮಾತಾಡ್ತಿರುವಾಗ ನಾವಿಬ್ರು ಲವರ್ಸ್ ಅಂತ ಪ್ರೂವ್ ಮಾಡೋದಕ್ಕೆ ವಿಜಿ ಅವನನ್ನ ಡೈರೆಕ್ಟ್ ಆಗಿ ಕಿಸ್ ಮಾಡ್ತಾಳೆ. ಇದರಿಂದ ಎಲ್ಲರೂ ಶಾಕ್ ಆಗ್ತಾರೆ. ನಂತರ ವಿಜಿ ಕೊಲೀಗ್ಸ್ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿರುವಾಗ ಅದನ್ನ ನೋಡ್ತಿರೋ ಸತ್ಯ ಮನ್ಸಲ್ಲಿ ಅನ್ಕೊಂತಾನೆ, ನಿನಗೆ ನನ್ ಮೈಂಡ್ ವಾಯ್ಸ್ ಕೇಳಿಸುತ್ತೆ ಅಲ್ವಾ, ನೀನ್ ನನ್ ಬಿಟ್ಟು ಹೋಗ್ತಾ ಇರೋದು ನನಗೆ ಇಷ್ಟ ಆಗ್ತಿಲ್ಲ, ನೀನ್ ನನ್ಗೆ ದೂರ ಆಗ್ತೀಯ ಅಂತ ಅನ್ಕೊಂತ ಇದೀನಿ, ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ, ಈ ಮೈಂಡ್ ವಾಯ್ಸ್ ನಿನ್ಗೆ ಕೇಳಿಸಿದ್ರೆ ನನ್ ಕಡೆ ಒಂದು ಬಾರಿ ತಿರುಗಿ ನೋಡು ಅಂತ ಅನ್ಕೊಂತಾನೆ. ಆದ್ರೆ ವಿಜಿ ಡ್ಯಾನ್ಸ್ ಆಡ್ಕೊಂಡಿರೋದ್ರಿಂದ ಇವನ್ ಕಡೆ ತಿರುಗಿ ನೋಡೋದಿಲ್ಲ. ಅಂಡ್ ಆವಾಗ ಅವನು ಪಾಸ್ಟ್ ಅಲ್ಲಿ ನಡೆದಿರೋ ಒಂದು ಸಿಚುವೇಶನ್ ನ ನೆನಪು ಮಾಡ್ಕೊಂತಾನೆ. ಇವರಿಬ್ರು ಪ್ರೀತಿ ಮಾಡ್ಕೊಂತ ಇರೋ ಒಂದು ಟೈಮ್ ಅಲ್ಲಿ ಇವರು ಮುದುಕಿ ಹತ್ರ ಜ್ಯೋತಿಷಿ ಹೇಳ್ಸ್ಕೊಳ್ಳೋದಕ್ಕಂತ ಹೋಗಿರ್ತಾರೆ. ಇವರಿಬ್ಬರ ಖುಷಿನ ಯಾಕೆ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜ್ಯೋತಿಷಿ ಹೇಳ್ತಿರೋ ಒಂದು ಮುದುಕಿನೂ ಕೂಡ ನಿಮ್ಮಿಬ್ಬರ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾಳೆ. ಬಟ್ ವಿಜಿ ಸ್ವಲ್ಪ ದೂರ ಹೋದ್ಮೇಲೆ ಸತ್ಯ ಹತ್ತಿರಕ್ಕೆ ಬಂದು, ನಿಮ್ಮಿಬ್ಬರ ಖುಷಿನ ಯಾಕೆ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಿಬ್ಬರ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ, ಆದ್ರೆ ಅದು ತಪ್ಪು, ನಿಮ್ಮಿಬ್ಬರಿಗೂ ಸೆಟ್ ಆಗ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನೀನು ಈ ಹುಡುಗಿಯಿಂದ ತುಂಬಾ ತೊಂದರೆನ ಅನುಭವಿಸ್ತೀಯ. ಅದು ಎಷ್ಟರವರೆಗೂ ಅಂದ್ರೆ ಆ ಹುಡುಗಿ ಆಟ ಶುರು ಮಾಡೋವರೆಗೂ ಅಷ್ಟೇ. ಆ ಹುಡುಗಿ ಏನಾದ್ರೂ ಆಟ ಶುರು ಮಾಡಿದ್ರೆ ನಿನಗೆ ಕಷ್ಟಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳ್ತಾಳೆ. ಸತ್ಯ ಆ ಮುದುಕಿ ಹೇಳಿರೋ ಒಂದು ಮಾತನ್ನ ನೆನಪು ಮಾಡ್ಕೊಂಡು ವಿಜಿ ಮಾಡ್ತಾ ಇರೋ ಒಂದು ಡ್ಯಾನ್ಸ್ ನ ನೋಡ್ಕೊಂಡು ಶಾಕ್ ಅಲ್ಲಿ ಇದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಇಂದ ವಿಜಿ ಜಾಬ್ ನ ಕ್ವಿಟ್ ಮಾಡಿ IAS ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡ್ತಾಳೆ. ಅವಳು ಕ್ಲಾಸಸ್ಗೆ ಅಟೆಂಡ್ ಮಾಡ್ತಿರ್ತಾಳೆ. ಮತ್ತೊಂದು ಕಡೆ ಸತ್ಯ ಇವನು ತುಂಬಾ ಪ್ರೀತಿ ಮಾಡ್ತಾ ಇರೋಂತ ಹುಡುಗಿ ಹೊರಟೋಗ್ಬಿಟ್ಟಿರೋದ್ರಿಂದ ಅವನಿಗೆ ಜಾಬ್ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಏನ್ದ್ರ ಮೇಲೇನು ಇಂಟ್ರೆಸ್ಟ್ ಇಲ್ದಿರಾ ಈ ಹುಡುಗಿನ ಅವಾಗ ಮೀಟ್ ಆಗ್ತಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಮೊದ್ಲು ಇವರು ತುಂಬಾ ಟೈಮ್ ನ ಸ್ಪೆಂಡ್ ಮಾಡಿರ್ತಾರಲ್ವಾ, ಇವಾಗ ಆ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇವನಿಗೆ ಟೈಮ್ ಸಿಗ್ತಿರೋದಿಲ್ಲ. ಅದಕ್ಕೆ ರೀಸನ್ ವಿಜಯ್ IAS ಪ್ರಿಪರೇಷನ್ಸ್ ಅಂತ ಹೇಳ್ಬಿಟ್ಟು ಕ್ಲಾಸಸ್ ನ ಅಟೆಂಡ್ ಮಾಡ್ತಿರ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಲ್ದೋಗ್ಬಿಡ್ತವೆ. ಮತ್ತೊಂದು ಕಡೆ ವರುಣ್ ಒಂದು ಕಂಪನಿಯಲ್ಲಿ ಜಾಬ್ ಬರೋದ್ರಿಂದ ಅವನು ಬೆಂಗಳೂರಿಗೆ ಶಿಫ್ಟ್ ಆಗೋಗ್ಬಿಡ್ತಾನೆ. ಒಂದು ದಿನ ವಿಜಿ ಪ್ರಿಲಿಮ್ಸ್ ನ ಅಟೆಂಡ್ ಮಾಡಿ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸತ್ಯಾಗೆ ಕಾಲ್ ಮಾಡ್ತಾಳೆ. ಇವತ್ತು ನಾನು ಸಕ್ಸಸ್ಫುಲಿ ಆಗಿ ಪ್ರಿಲಿಮ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನ ನೆಕ್ಸ್ಟ್ ಮೈನ್ ಎಕ್ಸಾಮ್ ಬಂದ್ಬಿಟ್ಟು 4 months ಇರೋದು. ಈ ಗ್ಯಾಪ್ ಅಲ್ಲಿ ನಾನು ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು. ಅದಕ್ಕೂ ಮೊದಲು ನಾವಿಬ್ರು ಸೇರಿ ಒಂದು ಪ್ಲೇಸ್ ಹತ್ರ ಹೋಗೋಣ, ನನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದಕ್ಕೆ ಸತ್ಯನು ಕೂಡ ಸರಿ ಅಂತ ಹೇಳಿ ವಿಜಿನ ಬೈಕಲ್ಲಿ ಹತ್ತಿಸ್ಕೊಂಡು ಒಂದು ರೆಸಾರ್ಟ್ ಗೆ ಹೋಗ್ತಾರೆ. ಅಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ಹಾಗೆ ಸಂಗೀತ್ ಕಚೇರಿ ನಡೀತಾ ಇರುತ್ತೆ. ವಿಜಿ ಸತ್ಯನ ಕರ್ಕೊಂಡೋಗಿ ರುಕ್ಮಿಣಿ ಅನ್ನೋ ಒಂದು ಆಂಟಿನ ಪರಿಚಯ ಮಾಡಿಸಿ, ನಾನು ಚಿಕ್ಕವಾಗಿದ್ದಾಗ ನನಗೆ ಹಿಂದಿ ಕಲ್ಸ್ಕೊಟ್ಟಿದ್ದು ರುಕ್ಮಿಣಿ ಮೇಡಮ್, ಅವರ ಹಸ್ಬೆಂಡ್ ಈ ಪೇಂಟಿಂಗ್ ಎಲ್ಲ ಮಾಡಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ನೋಡ್ತಿರುವಾಗ ರುಕ್ಮಿಣಿ ವಿಜಿಗೋಸ್ಕರ ಹಾಫ್ ಸ್ಯಾರಿನ ಎತ್ಕೊಂಡ್ ಬಂದಿರ್ತಾಳೆ. ಅದನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ. ವಿಜಿ ಹೋಗಿ ಹಾಫ್ ಸ್ಯಾರಿನ ಕಟ್ಕೊಂಡ್ ಬಂದಿದ್ದೆ. ಸತ್ಯ ವಿಜ್ಜಿನ ನೋಡಿ ಫ್ಲಾಟ್ ಆಗೋಗ್ಬಿಡ್ತಾನೆ. ಯಾಕಂದ್ರೆ ವಿಜ್ಜಿ ಫಸ್ಟ್ ಟೈಮು ಸ್ಯಾರಿಯಲ್ಲಿ ಕಾಣಿಸ್ಕೊಂಡಿರೋದ್ರಿಂದ. ನಂತರ ಸಂಗೀತ್ ಕಚೇರಿ ಎಲ್ಲ ಮುಗಿಸ್ಕೊಂಡು ರುಕ್ಮಿಣಿ ಇವರಿಬ್ಬರ ಹತ್ರ ಮಾತಾಡ್ತಿರುವಾಗ, ನಾನು ಹಾಫ್ ಸ್ಯಾರಿನ ಎತ್ಕೊಂಡ್ ಬಂದಿದ್ದೆ, ಅದನ್ನ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಹೇಳಿ ನಿನ್ನನ್ನ ಇಲ್ಲಿಗೆ ಕರ್ದೆ. ಇವಾಗ ನನಗೆ ಇನ್ನೊಂದು ಪ್ರೋಗ್ರಾಮ್ ಐತೆ, ಇವಾಗ ಹೇಗೂ ಮಳೆ ಬೀಳ್ತೈತೆ, ನೀವು ಮಳೆಯಲ್ಲಿ ರಿಟರ್ನ್ ಹೋಗೋದಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ನೀವು ರೂಮ್ ಅಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಹೋಗಿ ಅಂತ ಹೇಳ್ಬಿಟ್ಟು ಅವರು ಬುಕ್ ಮಾಡ್ಕೊಂಡಿರೋ ಒಂದು ರೂಮ್ ಕೀನ ಇವರಿಬ್ರಿಗೂ ಕೊಟ್ಟು ರುಕ್ಮಿಣಿ ಮೇಡಮ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ಇವರಿಬ್ರು ರೂಮ್ ಒಳಗಡೆಗೆ ಹೋದ್ಮೇಲೆ ವಿಜಿ ಅಂತಾಳೆ, ನೀನು ಯಾವ್ದಾದ್ರು ಒಂದು ಗೋಲ್ ನ ಹಿಡ್ಕೊಂಡು ಅದನ್ನ ಸಾಧಿಸೋದಕ್ಕೆ ಏನಾದ್ರು ಮಾಡು, ಅಟ್ಲೀಸ್ಟ್ ನಾನು ಇವಾಗ IAS ಪ್ರಿಪೇರ್ ಆಗ್ತಾ ಇದ್ದೀನಿ, ಆ ತರ ನೀನ್ ಏನಾದ್ರು ಮಾಡು ಅಂತ ಸತ್ಯ ಹತ್ರ ಅಂದಾಗ ಆವಾಗ ಸತ್ಯ ಅಂತಾನೆ, ನಿಜ ಹೇಳ್ಬೇಕಂದ್ರೆ ನಾನ್ ನಿನಗೆ ಡ್ರೈವರ್ ತರ ಆಗೋಗ್ಬಿಟ್ಟಿದ್ದೀನಿ, ನನಗೆ ನಿನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ರೆ ಇನ್ ಬೇರೆ ಏನು ಥಿಂಕ್ ಮಾಡೋದಕ್ಕೆ ಆಗ್ತಿಲ್ಲ, ವರ್ಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ನಿನ್ ಜೊತೆ ಇರ್ಬೇಕಂತ ಅನ್ಸ್ತೈತೆ ಅಷ್ಟೇ ಅಂತ ಹೇಳೋದ್ರಿಂದ ನೀನು ಎಲ್ಲಾರ್ ತರಾನೇ ಆಗೋಗ್ಬಿಟ್ಟಿದ್ಯಾ, ಸಿನಿಮಾಗಳಿಗೆ ಹೋಗಿ ಕೈನ ಟಚ್ ಮಾಡ್ಕೊಂಡು ಇವೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಸರಿ ಇವತ್ತು ನೀನು ನನ್ನನ್ನ ಅನುಭವಿಸು, ಆವಾಗಾದ್ರೂ ಅಟ್ಲೀಸ್ಟ್ ನೀನು ನಿನ್ನ ಗುರಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳೋದ್ರಿಂದ ಸತ್ಯಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇವೆಲ್ಲ ಮದ್ವೆ ಆದ್ಮೇಲೆನೆ ಮಾಡ್ಬೇಕು ಅಂತ ಹೇಳಿ ಅವನು ರೂಮ್ ಇಂದ ಆಚೆಗಡೆ ಬಂದ್ಬಿಡ್ತಾನೆ. ಆ ಟೈಮಲ್ಲಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ. ಅದ್ರ ಜೊತೆಗೆ ಆ ಹುಡುಗಿನ ಒಬ್ಬಂಟಿಯಾಗಿ ಬಿಟ್ಟು ಬರಬಾರ್ದು ಅಂತ ಹೇಳಿ ಸತ್ಯ ಮತ್ತೆ ರಿಟರ್ನ್ ಬರ್ತಾನೆ. ನಂತರ ಇವರಿಬ್ರು ಒಂದಾಗಿ ಅವತ್ತು ರಾತ್ರಿ ಇಂಟಿಮೇಟ್ ಆಗ್ತಾರೆ. ಇದರಿಂದ ವಿಜಿ ತುಂಬಾ ಖುಷಿ ಪಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದ ವಿಜಿ IAS ಪ್ರಿಪರೇಷನ್ಸ್ ಅಲ್ಲಿ ಫುಲ್ ಬಿಸಿ ಆಗೋಗ್ಬಿಡ್ತಾಳೆ. ಮತ್ತೊಂದು ಕಡೆ ಸತ್ಯಗೆ ವರ್ಕ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ದೇ ಇರೋ ಒಂದು ರೀಸನ್ ಗೆ ಅವನು ಜಾಬ್ ಇಂದ ಕ್ವಿಟ್ ಆಗೋಗ್ಬಿಟ್ಟು ಮನೆಯಲ್ಲಿ ಸುಮ್ನೆ
ಇರ್ತಾನೆ. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಸತ್ಯ ಪೇರೆಂಟ್ಸ್ ಅವ್ರೂರಲ್ಲಿರೋ ಒಂದು ಕೆರೆಯಲ್ಲಿ ಕಸ ತುಂಬಿಕೊಂಡಿರೋದ್ರಿಂದ ಅದನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಊರಿನ MLA ಗೆ ಲೆಟರ್ ಬರೆದು ಕೊಡೋಣ ಅಂತ ಹೇಳ್ಬಿಟ್ಟು ಇವನಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದಿರ್ತಾರೆ. ಆದ್ರೆ ಆ MLA ಇವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರ ಲೆಟರ್ ಇಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಸತ್ಯ ಪೇರೆಂಟ್ಸ್ ವಿಜ್ಜಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೀರೆನ ಎತ್ಕೊಂಡ್ ಬಂದಿರ್ತಾರೆ. ನಾನು ಈ ಸೀರೆನ ಕೊಡಬೇಕು, ವಿಜ್ಜಿನ ಕರೀತೀಯ ಅಂತ ಹೇಳಿದ್ದಕ್ಕೆ ಸರಿ ಅಮ್ಮ ಇವತ್ತು ನನ್ನನ್ನ ಪಾರ್ಕ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳಿದ್ಲು. ಅಲ್ಲಿಗೆ ಹೋಗೋಣ ಬನ್ನಿ ಅವಳು ಬರ್ತಾಳೆ ಅಂತ ಹೇಳ್ಬಿಟ್ಟು ಇವನು ಪಾರ್ಕ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋಗಿ ವಿಜ್ಜಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು, ಮೆಸೇಜ್ ಮಾಡ್ತಾ ಇರ್ತಾನೆ. ಸ್ವಲ್ಪ ತಾದ್ಮೇಲೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಗ್ಬಿಡೋದ್ರಿಂದ ಇವನು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾನೆ ಇರ್ತಾನೆ. ಹೀಗೆ ರಾತ್ರಿ ಆಗೋಗ್ಬಿಡುತ್ತೆ. ವಿಜ್ಜಿ ಮಾತ್ರ ಇವನ್ಗೆ ರೆಸ್ಪಾಂಡ್ ಆಗೋದಿಲ್ಲ. ಇದರಿಂದ ಅವರ ಪೇರೆಂಟ್ಸ್ಗೆ ನಾವು ಊರಿಗೆ ಹೋಗೋದಕ್ಕೆ ಟ್ರೈನ್ಗೆ ಲೇಟ್ ಆಗೋಗ್ಬಿಟ್ಟೈತೆ, ಇನ್ನ ಲೇಟ್ ಆದ್ರೆ ನಾವು ಇಲ್ಲೇ ಉಳ್ಕೋಬೇಕಾಗುತ್ತೆ, ನಮ್ ಕೈಯಲ್ಲಿ ಇಲ್ಲಿ ಇರೋದಕ್ ಆಗೋದಿಲ್ಲ ಅಂತ ಹೇಳಿ ನೀನೇ ಈ ಸ್ಯಾರಿನ ಅವಳಿಗೆ ಕೊಡು ಅಂತ ಹೇಳಿ ಪೇರೆಂಟ್ಸ್ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಕಟ್ ಮಾಡಿದ್ರೆ ಸೀನು ವಿಜ್ಜಿ ಹತ್ರ ಓಪನ್ ಆಗುತ್ತೆ. ನೆಕ್ಸ್ಟ್ ಡೇನೆ ಮೈನ್ ಎಕ್ಸಾಮ್ ಆಗಿರೋದ್ರಿಂದ ಇವಳು ತುಂಬಾ ಕಷ್ಟಪಟ್ಟು ಓದ್ಕೊಂಡು ಮಧ್ಯರಾತ್ರಿಯಲ್ಲಿ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಫೋನ್ ಸ್ವಿಚ್ ಆಫ್ ಆಗೈತೆ ಅಂತ ಹೇಳ್ಬಿಟ್ಟು ಆನ್ ಮಾಡಿ ನೋಡಿದ್ರೆ ಸತ್ಯ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿರೋದು, ಮೆಸೇಜಸ್ ಮಾಡಿರೋದೆಲ್ಲ ನೋಡ್ಬಿಟ್ಟು ಪಾರ್ಕ್ ಅಲ್ಲಿ ಇವನು ನನ್ಗೋಸ್ಕರ ವೈಟ್ ಮಾಡ್ತಿರ್ತಾನೆ ಅಂತ ಹೇಳಿ ಪಾರ್ಕ್ ಹತ್ರಕ್ಕೆ ಬರ್ತಾಳೆ. ಸತ್ಯ ಅಲ್ಲಿ ವೈಟ್ ಮಾಡ್ತಿರ್ತಾನೆ. ಪ್ಲೀಸ್ ಸತ್ಯ ನನ್ನನ್ನ ಅರ್ಥ ಮಾಡ್ಕೊ, ನಾಳೆನೆ ಮೈನ್ ಎಕ್ಸಾಮ್ ಆಗಿರೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ಓದ್ಕೊಂಡಿದ್ದೆ ಅಂತ ಹೇಳಿದಾಗ ಇವನ ಆ ಹುಡುಗಿನ ಅರ್ಥ ಮಾಡ್ಕೊಂತೀರಾ, ನಮ್ಮ ಅಪ್ಪ ಅಮ್ಮ ನಿನ್ಗೋಸ್ಕರ ಎಷ್ಟೊತ್ತಿಂದ ವೈಟ್ ಮಾಡ್ತಾ ಇದ್ರು ಗೊತ್ತಾ, ರಾತ್ರಿ ಆದ್ರೂ ಕೂಡ ನೀನು ಬರ್ಲಿಲ್ಲ, ಇದರಿಂದ ಅವರು ಸ್ಯಾಡ್ ಆಗಿ ಹೊರಟೋಗ್ಬಿಟ್ರು. ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು, ನೀನು ಇವಾಗ ಯಾವ ತರ ಇದೆಯೋ ಅದೇ ತರ ನಿಮ್ಮಮ್ಮನೂ ಕೂಡ ಇದ್ರೆ ನಿಮ್ಮಪ್ಪ ನಿಮ್ಮಮ್ಮನ ಬಿಟ್ಟು ಹೊರಟೋಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳೋದ್ರಿಂದ ವಿಜ್ಜಿ ತುಂಬಾ ಎಮೋಷನಲ್ ಆಗೋಗ್ಬಿಟ್ಟು ಅಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಜ್ಜಿ ಅವರಮ್ಮ ಹತ್ರ ಬ್ಲೆಸಿಂಗ್ಸ್ ತಗೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಗಿ ಕುತ್ಕೊಂತಾಳೆ. ಮತ್ತೊಂದು ಕಡೆ ನಮ್ಮ ಹೀರೋ ತನ್ನ ಫ್ರೆಂಡ್ ಹತ್ರ ನಮ್ಮಮ್ಮ ಅವ್ರನ್ನ ಮೀಟ್ ಆಗೋದಕ್ಕೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಏನೇನೋ ಬೈದಾಗ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನನ್ ಮನ್ಸಲ್ಲಿ ಅವಳು ಲೈಫ್ ಅಲ್ಲಿ ವಿನ್ ಆಗ್ಬೇಕು ಅಂತ ಆಸೆ ಐತೆ, ಇದರಿಂದ ನಾನು ವಿಜ್ಜಿನ ಮೀಟ್ ಆಗಿ ನಿನಗೆ ಎಕ್ಸಾಮ್ಸ್ ಕ್ಲಿಯರ್ ಆಗೋವರೆಗೂ ನಾನು ನಿನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ತನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡು ಇವನು ಬಾಧೆ ಪಡ್ತಿರ್ತಾನೆ. ಮತ್ತೊಂದು ಕಡೆ ವಿಜ್ಜಿ ಎಕ್ಸಾಮ್ ಬರೀತಿರುವಾಗ ಸತ್ಯ ಏನ್ ಮಾತುಗಳು ಅಂದಿರ್ತಾನೋ ಅದೇ ಮಾತುಗಳು ಪದೇ ಪದೇ ರಿಪೀಟ್ ಮೋಡ್ ಅಲ್ಲಿ ಇವಳ ಮೈಂಡ್ ಗೆ ಬರ್ತಿರೋದ್ರಿಂದ ತಲೆ ತಿರುಗಿ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ವಿಜ್ಜಿನೇ ಸತ್ಯಗೆ ಕಾಲ್ ಮಾಡೋದ್ರಿಂದ ವಿಜ್ಜಿನ ಕರ್ಕೊಂಡು ಹೋಗೋದಕ್ಕಂತ ಸತ್ಯ ಬಂದು ಅವರ ಮನೆ ಹತ್ರಕ್ಕೆ ಬಂದು ಬಿಡ್ತಿರುವಾಗ ಅಮ್ಮಗೆ ಪಕ್ಕದೂರಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ಅಮ್ಮ ಇವತ್ತು ಮನೆಯಲ್ಲಿಲ್ಲ, ನೀನು ಮನೆಗೆ ಬಾ ಅಂತ ಕರೀತಾಳೆ. ಮನೆ ಒಳಗಡೆಗೆ ಹೋಗಿದ್ದೆ ಸತ್ಯ ಡೋರ್ ಕ್ಲೋಸ್ ಮಾಡಿ ವಿಜ್ಜಿನ ಹಗ್ ಮಾಡ್ಕೊಂಡು ಸಾರಿ ವಿಜ್ಜಿ ಅಂತ ಹೇಳ್ತಾನೆ. ಅದಕ್ಕೆ ವಿಜ್ಜಿ ಅವನ್ ಕಡೆ ನೋಡಿ, ಇವಾಗ ನನ್ನ ಮಾತುಗಳಿಂದ ನಿನಗೆ ಬೇಜಾರಾಗೋ ತರ ಮಾಡ್ತೀನಿ, ನನ್ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಿನಗಳಿಂದ ನಾನ್ ನಿನ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನಿನ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡು ಅಂತ, ಆದ್ರೆ ನೀನ್ ಮಾತ್ರ ನನ್ ಮಾತುಗಳನ್ನ ತಲೆಗೆ ಹಾಕೊಂತಿಲ್ಲ, ನಿನ್ ಪಾಡಿಗೆ ನೀನ್ ಇದೀಯಾ, ಲೈಫ್ ಅಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡು. ನಾನು ನನ್ನ ಪೇರೆಂಟ್ಸ್ ಗೆ ನಿನ್ನ ಪರಿಚಯ ಮಾಡಿಸ್ಬೇಕು ಅಂದ್ರೆ ನೀನ್ ಏನಾದ್ರೂ ಒಂದು ಅಚೀವ್ ಮಾಡಿರ್ಬೇಕಲ್ವಾ. ನಿಜ ಹೇಳ್ಬೇಕಂದ್ರೆ ಇವತ್ತು ಎಕ್ಸಾಮ್ ಅಲ್ಲಿ ನಾನು ಕರೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಅಮ್ಮ ಕಾಲ್ ಮಾಡಿ ಹೇಗ್ ಬರ್ದೆ ಅಂತ ಕೇಳಿದ್ರೆ ಇನ್ನೇನು ಮಾಡೋದಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳಿದೀನಿ. ಆದ್ರೆ ಅಲ್ಲಿ ರಿಯಾಲಿಟಿ ಏನಪ್ಪಾ ಅಂದ್ರೆ ನೀನ್ ಅಂದಿರೋ ಒಂದು ಮಾತುಗಳನ್ನ ನೆನಪು ಮಾಡ್ಕೊಂಡು ನಾನು ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದ್ದೆ, ಎಕ್ಸಾಮು ಕರೆಕ್ಟ್ ಆಗಿ ಬರ್ದಿಲ್ಲ. ಇದೇಳೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಕರ್ಸಿದ್ರೆ ನೀನ್ ಮಾತ್ರ ನನ್ನನ್ನ ಹಗ್ ಮಾಡ್ಕೊಂತ ಇದೀಯ. ಮನೆಯಲ್ಲಿ ಯಾರು ಇಲ್ಲ, ಒಂದು ಹುಡುಗಿ ಮನೆ ಒಳಗಡೆಗೆ ಕರೀತಿದ್ದಾಳೆ ಅಂದ್ರೆ ಇದಕ್ ಮಾತ್ರನೇ ಕರೀತಿದ್ದಾಳೆ ಅಂತ ಅರ್ಥ ಅಲ್ಲ ಸತ್ಯ. ಸಾಕು ನನಗೆ ಈ ಜೀವನ, ನೀನ್ ಏನೋ ಒಂದು ಮಾಡಿ ಲೈಫ್ ಅಲ್ಲಿ ಸೆಟ್ಲ್ ಆಗೋದ್ ನೋಡು, ನಮ್ಮಿಬ್ಬರಿಗೂ ಸೆಟ್ ಆಗಲ್ಲ. ನಾನು ನಿನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂತ ಇದ್ದೀನಿ. ಈ ವರ್ಷ IAS ಅನ್ನೋದು ಗ್ಯಾರಂಟಿ ಹೊರಟೋಗ್ಬಿಡುತ್ತೆ. ನನಗೆ ಡೆಲ್ಲಿಯಲ್ಲಿ ಒಂದು ಜಾಬ್ ಸಿಕ್ಕೈತೆ, ಜಾಬ್ ಮಾಡ್ಕೊಂಡು ನಾನು IAS ಗೆ ಪ್ರಿಪೇರ್ ಆಗ್ತೀನಿ, ಅಮ್ಮನ ಅಲ್ಲಿಗೆ ಕರ್ಕೊಂಡು ಹೊರಟೋಗ್ಬಿಡ್ತೀನಿ. ಇದನ್ನ ಹೇಳೋಣ ಅಂತಾನೆ ಇಲ್ಲಿಗೆ ಕರ್ದಿದ್ದೀನಿ ಅಂತ ಹೇಳೋದ್ರಿಂದ ಸತ್ಯ ತುಂಬಾ ಎಮೋಷನಲ್ ಆಗೋಗ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ನಾನು ಯಾವಾಗ್ಲೂ ನಿನಗೆ ನೆನಪಾಗ್ತಿರ್ಬೇಕು ಅಂತ ಹೇಳ್ಬಿಟ್ಟು ನಿನಗೆ ಯಾವುದೋ ಒಂದು ಗಿಫ್ಟ್ ಕೊಡ್ತಿದ್ದೆ, ಬಟ್ ಇವಾಗ ನಾನ್ ನಿನಗೆ ನೆನಪಾಗ್ಬೇಕು ಅಂದ್ರೆ ನೀನು ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತಿರುವಾಗ ಅದ್ರಲ್ಲಾದ್ರು ಇಲ್ಲ ಅಂದ್ರೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಅಲ್ಲಿ ನನ್ನ ಹೆಸರು ನಿನಗೆ ನೆನಪಾಗ್ಬೇಕು, ಫಸ್ಟ್ ಟೈಮು ನೀನೇ ಬ್ರೇಕಪ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ಯಾ, ಸರಿ ನೀನು ಸಂತೋಷವಾಗಿರೋ ಅಂತ ಹೇಳಿ ಸತ್ಯ ಅಳ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಕಟ್ ಮಾಡಿದ್ರೆ 5 ತಿಂಗಳು ಆಗೋಗ್ಬಿಡುತ್ತೆ. ಸತ್ಯ ಅವನ ಫ್ರೆಂಡ್ ಆಗಿರೋ ಮನಿನ ವಿಲೇಜ್ ಗೆ ಕರ್ಕೊಂಡ್ ಬಂದು ಸಿಟಿಸನ್ ಫಾರ್ಮ್ ಅಂತ ಒಂದು ಗ್ಯಾಂಗ್ ನ ರೆಡಿ ಮಾಡಿ ಇರ್ತಾನೆ. ಇವರೆಲ್ಲರೂ ಸೇರ್ಕೊಂಡು ಅವರ ವಿಲೇಜ್ ಅಲ್ಲಿರೋ ಕೆರೆಯಲ್ಲಿರೋ ಒಂದು ಕಸನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಗವರ್ನಮೆಂಟ್ ಹತ್ರ ಹೋರಾಟ ಮಾಡ್ತಿರ್ತಾರೆ. ಹೀಗೆ ಸತ್ಯ ಒಂದು ದಿನ ಅವರ ಪೇರೆಂಟ್ಸ್ ನ ಕರ್ಕೊಂಡು ಕಲೆಕ್ಟರ್ ಹತ್ರ ಮಾತಾಡೋದಕ್ಕಂತ ಹೋಗ್ತಾನೆ. ಆವಾಗ ಕಲೆಕ್ಟರ್ ಹತ್ರ ಮಾತಾಡ್ತಿರುವಾಗ ಮೇಡಮ್ ನಿಜ ಹೇಳ್ಬೇಕಂದ್ರೆ ತುಂಬಾ ದಿನಗಳ ಹಿಂದೆ ಅಂದ್ರೆ ನಾವು ಓದ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಕೆರೆಯಿಂದ ಬರೋ ಒಂದು ನೀರಿಂದ ಎಲ್ಲ
ಎಲ್ಲರೂ ವ್ಯವಸಾಯ ಮಾಡ್ತಾ ಇದ್ರು. ತುಂಬಾ ದಿನಗಳಿಂದ ಆ ಕೆರೆ ಒಳಗಡೆಗೆ ಕಸ ಹಾಕಿ 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 ಇವಾಗ ಕೆರೆನೇ ಇಲ್ದಿರ ಮಾಡಾಕ್ಬಿಟ್ಟು ಒಂದು ಡಂಪಿ ಯಾರ್ಡ್ ನ ಮಾಡಾಕ್ ಬಿಟ್ಟಿದ್ದೀರಾ. ಅದ್ರ ಜೊತೆಗೆ ಅಲ್ಲೊಂದು ಕಾಲೇಜು ಕೂಡ ಬಿಲ್ಡ್ ಆಗೈತೆ. ನಾನು ತುಂಬಾ ದಿನಗಳಿಂದ ಲೆಟರ್ಸ್ ಬರೀತಾ ಇದ್ದೀನಿ ಕೆರೆನ ಕ್ಲೀನ್ ಮಾಡ್ಸಿ ಅಂತ, ಆದ್ರೆ ನೀವು ಯಾವ್ದೇ ರೆಸ್ಪಾಂಡ್ ಕೊಡ್ತಿಲ್ಲ ಅಂತ ಹೇಳಿದಾಗ ಅದಕ್ಕೆ ಕಲೆಕ್ಟರ್ ಇದ್ಕೊಂಡು ನಿಜ ಹೇಳ್ಬೇಕಂದ್ರೆ ಕೆರೆನ ಕ್ಲೀನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಗೌರ್ನಮೆಂಟ್ ಇಂದ ದುಡ್ಡುನು ಕೂಡ ಕಡಿಮೆ ಬರ್ತೈತೆ, ನೀವ್ ಹೇಗೋ ಅದೇ ಕೆಲಸ ಮಾಡ್ತಾ ಇದ್ದೀರಲ್ವಾ, ನೀವ್ ಆ ಕೆಲಸ ಮಾಡಿ ನೋಡಿ ಅಂತ ಹೇಳಿದಕ್ಕೆ ಅದಕ್ಕೆ ಸತ್ಯ ನಾವೇ ಮಾಡ್ತೀವಿ ಅಂತ ಹೇಳಿ ಅವನ ಟೀಮ್ ನ ಹಾಕೊಂಡು ಕೆರೆನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸತ್ಯ ಊರಲ್ಲಿರೋ ಒಂದು ಕೆರೆನ ಕ್ಲೀನ್ ಮಾಡ್ತಿರೋದ್ರಿಂದ ಸ್ಟೂಡೆಂಟ್ಸ್ ಕೂಡ ಇವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇವನಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಈ ಸಂತೋಷ್ ಅನ್ನೋನು ಇರ್ತಾನಲ್ವಾ, ಸತ್ಯ ಈ ಕೆರೆನ ಕ್ಲೀನ್ ಮಾಡ್ತಿರೋದನ್ನ ಹೇಗಾದ್ರೂ ಸರಿ ನಿಲ್ಸ್ಬೇಕು ಅಂತ ಹೇಳ್ಬಿಟ್ಟು ಇವನು ತುಂಬಾ ಪ್ರಯತ್ನಗಳು ಮಾಡ್ತಿರ್ತಾನೆ. ಇದೇ ಒಂದು ರೀಸನ್ಗೆ ಅವ್ರ ಅಪ್ಪ ಹತ್ರ ಕುತ್ಕೊಂಡು ಸತ್ಯ ಇವಾಗ ಕೆರೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಊರಿನ ಪ್ರಜೆಗಳ ಮುಂದೆ ಅವನೊಬ್ಬ ಲೀಡರ್ ಆಗೋಗ್ಬಿಟ್ಟಿದ್ದಾನೆ. ಅವನೇನಾದ್ರೂ ಈ ಕೆಲಸ ಮಾಡಿದಾನೆ ಅಂದ್ರೆ ನಮ್ ಕಾಲೇಜು ಕೂಡ ಅಲ್ಲಿಂದ ರಿಮೂವ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದಕ್ಕೆ ಅದಕ್ಕೆ ಅವ್ರ ಅಪ್ಪ ಅಂತಾನೆ, ತುಂಬಾ ಕಷ್ಟಪಟ್ಟು ನಿರ್ಮಾಣ ಮಾಡ್ಕೊಂಡಿರೋ ಒಂದು ಸಾಮ್ರಾಜ್ಯ ಇದು, ಹಾಗಂತೇಳ್ಬಿಟ್ಟು ಅದನ್ನ ಅಷ್ಟೊಂದು ಈಸಿಯಾಗಿ ಬಿಡೋದಿಲ್ಲ, ನೀನ್ ಸ್ವಲ್ಪ ಪೇಷನ್ಸ್ ಆಗಿರೋ, ನಾನ್ ಏನ್ ಮಾಡ್ಬೇಕೋ ಅದು ಮಾಡ್ತೀನಿ ಅಂತ ಹೇಳೋದ್ರಿಂದ ಸಂತೋಷ್ಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಇವನು ಮದುವೆ ಮಾಡ್ಕೊಂತಿರೋ ಒಂದು ಟೈಮಲ್ಲಿ ನಿಮ್ಮಪ್ಪ ಕ್ರಿಯೇಟ್ ಮಾಡಿರೋ ಒಂದು ಐಡೆಂಟಿಟಿಯಲ್ಲಿ ಬದುಕ್ತಾ ಇರೋದು ಅಂತ ಸತ್ಯ ಅಂದಿರ್ತಾನಲ್ವಾ, ಅದಕ್ಕೆ ಸಂತೋಷ್ ಇವಾಗ ಸತ್ಯ ಮೇಲೆ ಕೋಪದಿಂದ ಉರ್ದೋಗ್ಬಿಡ್ತಾ ಇರ್ತಾನೆ. ಮತ್ತೊಂದು ಕಡೆ ಸತ್ಯ ಕೆರೆನೆಲ್ಲ ಕ್ಲೀನ್ ಮಾಡಾಕ್ಬಿಟ್ಟು ಅಲ್ಲಿ ಗಿಡಗಳನ್ನು ಕೂಡ ನೆಡ್ತಾ ಇರ್ತಾನೆ. ಮತ್ತೊಂದು ಕಡೆ ವಿಜ್ಜಿ ಸತ್ಯ ಬಗ್ಗೆನೇ ಯೋಚನೆ ಮಾಡ್ಕೊಂಡು IAS ಪ್ರಿಪರೇಷನ್ಸ್ ಮೇಲೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಇದ್ ಕಡೆ ಸತ್ಯನು ಕೂಡ ಡೈಲಿ ಮಲ್ಗೋವಾಗ ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತ ಇರ್ತಾನೆ. ಇದೀಗಿರುವಾಗ ಕೆರೆನೆಲ್ಲ ಕ್ಲೀನ್ ಮಾಡಿರ್ತಾರಲ್ವಾ, ಸರಿಯಾಗಿ ಅದೇ ಟೈಮ್ಗೆ ಮಳೆ ಬೀಳೋದ್ರಿಂದ ಇವರು ಒಂದೊಂದ್ ಹತ್ರ ಗುಣಿಗಳು ಹಗ್ದಿದ್ರೆ ಆ ಗುಣಿಗಳು ತುಂಬಕ್ಕೂ ನೀರು ತುಂಬ್ಕೊಂಡ್ಬಿಡ್ತವೆ. ಇದನ್ನೆಲ್ಲ ನೋಡ್ತಾ ಇರೋ ಸಂತೋಷಕ್ಕೆ ಚಿಕ್ಕದಾಗಿ ಬಂದಿರೋ ಒಂದು ಮಳೆಗೆ ಇಷ್ಟೊಂದು ನೀರು ಬಂದಿದ್ದಾವೆ ಅಂದ್ರೆ ಜೋರಾಗಿ ಏನಾದ್ರೂ ಮಳೆ ಬಿದ್ರೆ ನನ್ ಕಾಲೇಜು ಮುಳುಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತನ್ನ ಮನುಷ್ಯರನ್ನ ಹಾಕೊಂಡು ಗಣೇಶ ವಿಗ್ರಹವನ್ನ ನೀರಿಗೆ ಬಿಡಬೇಕು ಅಂತ ಹೇಳಿ ಇವನ ಮನುಷ್ಯರನ್ನ ಅಲ್ಲಿಗೆ ಕಳಿಸ್ತಾನೆ. ಆವಾಗ ಸತ್ಯ ಅವನ ಟೀಮ್ನೆಲ್ಲ ಹಾಕೊಂಡ್ ಬಂದು ಗಣೇಶ ವಿಗ್ರಹವನ್ನ ಮತ್ತೆ ಏನಾದ್ರೂ ಅದರಲ್ಲಿ ಬಿಟ್ಟಿದ್ದೀರಾ ಅಂದ್ರೆ ಮತ್ತೆ ಕೆರೆ ನೀರು ವೇಸ್ಟ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿರೋ ವ್ಯಕ್ತಿಗಳ ಜೊತೆ ಜಗಳ ಆಡ್ತಿರುವಾಗ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಸತ್ಯ ಬೈ ಮಿಸ್ ಆಗಿ ಪೊಲೀಸರಿಗೆ ಹೊಡೆಯೋದ್ರಿಂದ ಅವನನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಟಿವಿ ನ್ಯೂಸ್ ಅಲ್ಲಿ ಬರ್ತಾ ಇರೋದನ್ನ ವಿಜ್ಜಿ ನೋಡಿ ಆವಾಗ ಅವಳು ತುಂಬಾ ಎಮೋಷನಲ್ ಆಗೋಗ್ಬಿಡ್ತಾಳೆ. ಅವ್ರಮ್ಮ ಹತ್ರಕ್ಕೆ ಹೋಗ್ಬಿಟ್ಟು ನಡೆದಿರೋ ಎಲ್ಲಾ ವಿಷಯನೂ ಹೇಳಿ, ಅಮ್ಮ ನಾನು ಇವಾಗ IAS ಪ್ರಿಪರೇಷನ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಇವಳು ಕಣ್ಣಲ್ಲಿ ನೀರ್ ಹಾಕೊಳ್ಳೋದ್ರಿಂದ ಅವ್ರ ಅಮ್ಮನೂ ಕೂಡ ಸತ್ಯನ ಬಂದು ಮೀಟ್ ಆಗ್ಬೇಕು ಅಂತ ಅನ್ಕೊಂತಾಳೆ. ಮತ್ತೊಂದ್ ಕಡೆ ಸ್ಟೇಷನ್ ಅಲ್ಲಿ ಸಂತೋಷ್ ಅಲ್ಲಿರೋ ಪೊಲೀಸರಿಗೆ ದುಡ್ಡು ಕೊಟ್ಟು ಸತ್ಯನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಓಡಿಸ್ಬಿಟ್ಟು ಇವನೇನಾದ್ರೂ ಆಚೆಗಡೆ ಬಂದ್ರೆ ನಾನ್ ಸ್ಕೂಲ್ ಮುಚ್ಕೋಬೇಕಾಗುತ್ತೆ ಅಂತ ಹೇಳಿ ಇವನನ್ನ ಇವತ್ತು ರಾತ್ರಿಗೆ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಪೊಲೀಸರ ಜೊತೆ ಸೇರಿ ಒಂದು ಪ್ಲಾನ್ ಹಾಕಿರ್ತಾನೆ. ಸತ್ಯ ಅವ್ರ ಅಮ್ಮ ಸತ್ಯನ ನೋಡ್ಬೇಕು ಅಂತ ಹೇಳಿ ಸ್ಟೇಷನ್ ಆಚೆಗಡೆ ಜಗಳ ಮಾಡ್ತಿರ್ತಾಳೆ. ಇದ್ರ ಬಗ್ಗೆನೆ ಕಲೆಕ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ನನ್ ಮಗನ ನೋಡ್ಲೇಬೇಕು ಅಂತ ಕುತ್ಕೊಳ್ಳೋದ್ರಿಂದ ಕಲೆಕ್ಟರ್ ಪರ್ಮಿಷನ್ ಕೊಟ್ಟು ಸತ್ಯನ ಮೀಟ್ ಮಾಡಿಸ್ತಾಳೆ. ಸತ್ಯ ಕಡೆ ನೋಡ್ಕೊಂಡು ಅವ್ರಮ್ಮ, ನಿನಗೆ ಯಾಕೋ ಈ ಬಾಧೆ, ನೀನ್ ಈ ಊರ್ನ ಬಿಟ್ಟು ಬೇರೆ ಊರಿಗೆ ಹೊರಟೋಗ್ಬಿಟ್ಟಿದ್ದೆ ಅಲ್ವಾ, ಇವಾಗನು ಕೂಡ ಅದೇ ತರ ಹೊರಟೋಗ್ಬಿಡು ಅಂತ ಹೇಳಿದಾಗ ಅಮ್ಮ ನಿಜ ಹೇಳ್ಬೇಕಂದ್ರೆ ಈ ಊರಿನ ಕೆರೆನ ಕ್ಲೀನ್ ಮಾಡೋದಕ್ಕೆ ಬಂದಿರೋದು ವಿಜ್ಜಿ ಹೇಳಿದಾಳೆ ಅಂತ, ಇಲ್ಲ ಅಂದ್ರೆ ನಿನಗೋಸ್ಕರ ನಾನು ಇದು ಮಾಡ್ತಿಲ್ಲ, ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನನ್ನ ಐಡೆಂಟಿಟಿ ನನಗೆ ಬೇಕು, ಇವಾಗ ನನ್ನ ಐಡೆಂಟಿಟಿ ಏನು ಅಂತ ತಿಳ್ಕೊಂಡಿದ್ದೀನಿ, ಇವಾಗ ನಾನು ಆ ಕೆಲಸ ಮಾಡ್ಲೇಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಇವರೆಲ್ಲರೂ ಸೇರ್ಕೊಂಡು ನನ್ನನ್ನ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಾನೇನಾದ್ರೂ ಸತ್ತೋಗ್ಬಿಟ್ರೆ ಇಷ್ಟರವರೆಗೂ ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಇದರಿಂದ ನೀನ್ ಏನ್ ಮಾಡ್ತೀಯ ಅಂದ್ರೆ ಇವ್ರಿಗೆ ಡೌಟ್ ಬರ್ದಿರಾ ನೀನು ನಗ್ತಾನೆ ಇರು, ಡೈರೆಕ್ಟ್ ಆಗಿ ನೀನು ಆಚೆಗಡೆ ಹೋದ್ಮೇಲೆ ಮೀಡಿಯಾ ಮುಂದೆ ತುಂಬಾ ಜೋರಾಗಿ ಹಳ್ಕೊಂಡು ತಪ್ಪಾಗಿರೋ ಕೇಸ್ಗಳೆಲ್ಲ ನನ್ ಮೇಲೆ ಹಾಕಿ ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಕಣ್ಣಲ್ಲಿ ನೀರ್ ಹಾಕೋ, ಆವಾಗ ಮಾತ್ರನೇ ನಾನು ಆಚೆಗಡೆ ಬರ್ತೀನಿ ಅಂತ ಹೇಳೋದ್ರಿಂದ ಅವ್ರಮ್ಮ ಸ್ಟೇಷನ್ ಇಂದ ಆಚೆಗಡೆ ಬಂದು ಮೀಡಿಯಾ ಹತ್ರ ಅದೇ ತರ ಕಣ್ಣೀರ್ ಹಾಕೊಂತಾಳೆ. ಇದರಿಂದ ನ್ಯಾಷನಲ್ ವೈಡ್ ಇವನ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿ ಜಸ್ಟ್ ಪೊಲೀಸರನ್ನ ಹೊಡೆದಿರೋದಕ್ಕೆ ಇವನನ್ನ ಈ ರೀತಿ ಹೊಡೆದು ತಪ್ಪು ಕೇಸುಗಳೆಲ್ಲ ಇವನ್ ಮೇಲೆ ಆಗ್ಬೇಕು ಅಂತ ಅನ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಇವನ್ಗೆ ಬಿಡುಗಡೆನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಸೀನ್ ಹಾಸ್ಪಿಟಲ್ ಅಲ್ಲಿ ಓಪನ್ ಆಗುತ್ತೆ. ಸತ್ಯಗೆ ಎಚ್ಚರಿಕೆ ಆಗಿದ್ದೆ. ವಿಜಯ್ ಅವ್ರಮ್ಮ ವಿಜ್ಜಿಗೆ ಗೊತ್ತಾಗ್ದಿರಾ ಸತ್ಯ ಹತ್ರ ಮಾತಾಡೋದಕ್ಕೆ ಹಾಸ್ಪಿಟಲ್ ಹತ್ರ ಬಂದಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ನನ್ ಮಗಳನ್ನ ನನ್ನ ಹಸ್ಬೆಂಡ್ ನನ್ನನ್ನ ಬಿಟ್ಟು ಹೊರಟೋದ್ರು ಕೂಡ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅವಳಿಗೆ IAS ಆಗ್ಬೇಕಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವಳಿಗೋಸ್ಕರ ಎಷ್ಟು ಕಷ್ಟ ಪಡ್ಬೇಕೋ ಅಷ್ಟು ಕಷ್ಟಪಟ್ಟು ಅವಳನ್ನ IAS ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ನನ್ ಮಗಳು ನಿಮ್ಮಿಬ್ಬರ ಬಗ್ಗೆ ಎಲ್ಲ ಹೇಳಿದ್ಲು, ಇವಾಗ ನನ್ ಮಗಳು ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು IAS ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಕಣ್ಣಲ್ಲಿ ನೀರ್ ಹಾಕೊಂತಿದ್ದಾಳೆ. ನಿಜ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ವೆಲ್ ಸೆಟಲ್ಡ್ ಆಗಿರೋದ್ರಿಂದ ಇವಳು ಕೂಡ IAS ಆಗ್ಬೇಕು ಅಂತ ನನ್ನ ಆಸೆ, ಅದಕ್ಕೆ ನೀನ್ ಅವಳಿಗೊಮ್ಮೆ ಕಾಲ್ ಮಾಡಿ IAS ಗೆ
ಪ್ರಿಪೇರ್ ಆಗು ಅಂತ ನೀನು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಅಮ್ಮ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ಸತ್ಯ ಅವನ ಫ್ರೆಂಡ್ ಹತ್ರ ಕೆರೆ ಹೇಗೈತೆ ಅಂತ ಕೇಳಿದ್ದಕ್ಕೆ ನ್ಯಾಷನಲ್ ನ್ಯೂಸ್ ಆಗಿ ಸ್ಪ್ರೆಡ್ ಆಗೋದ್ರಿಂದ ಗವರ್ನಮೆಂಟ್ ಇವಾಗ ಆ ಕೆಲಸ ಮಾಡಿ ನಿನ್ನ ಕೆರೆನ ಕಂಪ್ಲೀಟ್ ಮಾಡ್ಕೊಟ್ಟೈತೆ. ಅದ್ರ ಜೊತೆಗೆ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಸೇವ್ ಸತ್ಯ ಅಂತ ಹೇಳಿ ನಿನ್ನನ್ನ ಜೈಲಿಂದ ಆಚೆ ಕಡೆ ಕರ್ಕೊಂಡ್ ಬಂದಿದ್ದಾರೆ. ಇವಾಗ ನಿನಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸತ್ಯನ ಅಲ್ಲಿಗೆ ಕರ್ಕೊಂಡ್ ಹೋಗ್ತಾನೆ. ಅವ್ರೆಲ್ಲಾರನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ. ತುಂಬಾ ದಿನಗಳಿಂದ ಕಷ್ಟಪಟ್ಟಿರೋ ಒಂದು ಕೆರೆ ಇವಾಗ ತುಂಬಿ ತುಳುಕ್ತಾ ಇರೋದ್ರಿಂದ ಇವನ ಖುಷಿಗೆ ಲಿಮಿಟ್ ಅನ್ನೋದೇ ಇರೋದಿಲ್ಲ. ನಂತರ ಸತ್ಯ ಒಂದು ದಿನ ವಿಜ್ಜಿನ ಮಾತಾಡ್ಬೇಕು ಅಂತ ವಿಜ್ಜಿ ಹತ್ರಕ್ಕೆ ಹೋದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ರು ಬ್ರೇಕಪ್ ಮಾಡ್ಕೊಂಡಿದ್ವಲ್ಲ, ಇವಾಗ ನನ್ನ ಹತ್ರ ಮಾತಾಡೋದಕ್ಕೆ ಯಾಕೆ ಬಂದಿದ್ದು ಅಂತ ವಿಜ್ಜಿ ಕೇಳಿದಾಗ ಒಂದೇ ಒಂದ್ ನಿಮಿಷ ನನಗೆ ಟೈಮ್ ಕೊಡ್ತೀಯ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ಬಿಟ್ಟು ಒಬ್ಬ ವ್ಯಕ್ತಿನ ಅಲ್ಲಿಗೆ ಕಳಿಸ್ತಾನೆ. ನೀವ್ ಯಾರು ಅಂತ ಕೇಳಿದ್ದಕ್ಕೆ ಆ ವ್ಯಕ್ತಿ ಇದ್ಕೊಂಡು ನನ್ನ ಹೆಸರು ಕುರುವಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇವನು ಅವ್ರಪ್ಪ ಅಂತ ಹೇಳ್ಕೋಬಹುದು. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ವಿಜ್ಜಿ ಅವ್ರಪ್ಪ ಇವಳು ಚಿಕ್ಕವಾಗಿದ್ದಾಗೆ ಇವರಿಬ್ಬರನ್ನು ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ. ಆವಾಗ ವಿಜ್ಜಿ ಸತ್ಯ ಹತ್ರ ಅಂದಿರ್ತಾಳೆ, ನಮ್ಮಪ್ಪನ ನೋಡ್ಬೇಕಂತ ನನ್ಗೊಂದು ಆಸೆ ಇತ್ತು ಅಂತ. ಇದೇ ಒಂದು ಮಾತು ಅವನ ಮೈಂಡ್ ಅಲ್ಲಿ ಇಟ್ಕೊಂಡೇ ಇರ್ತಾನೆ. ಕೆರೆ ಕ್ಲೀನ್ ಮಾಡೋದಕ್ಕೆ ಫಂಡ್ ಕಲೆಕ್ಟ್ ಮಾಡೋದಕ್ಕೆ ಹೋದಾಗ ಈ ಊರ್ನ ಬಿಟ್ಟು ಮಲೇಷಿಯಾದಲ್ಲಿ ಸೆಟ್ಲ್ ಆಗಿರೋ ಒಬ್ಬ ವ್ಯಕ್ತಿ ಫಂಡ್ ನ ಸೆಂಡ್ ಮಾಡಿದ್ದೇನೆ ಅಂತ ತಿಳ್ಕೊಂಡು ಅವರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ವಿಜಯ್ ಅವ್ರ ಅಪ್ಪನೇ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಇಲ್ಲಿಗೆ ಕರ್ಸಿರ್ತಾನೆ. ಅವರಪ್ಪ ವಿಜಯ್ ಕಡೆ ನೋಡಿ, ನನ್ನನ್ನ ಕ್ಷಮಿಸ್ಬಿಡಮ್ಮ, ಒಂದು ರೀಸನ್ ಇಂದ ನಿಮ್ಮಿಬ್ಬರನ್ನು ಬಿಟ್ಟು ಹೊರಟೋಗ್ಬೇಕಾಗಿರೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಹೇಳಿ ತುಂಬಾ ಎಮೋಷನಲ್ ಆಗೋದ್ರಿಂದ ಅವರಪ್ಪನ ವಿಜಯ ಅರ್ಥ ಮಾಡ್ಕೊಂತಾಳೆ. ನಂತರ ಸತ್ಯ ಹತ್ರಕ್ಕೆ ಬಂದ್ಬಿಟ್ಟು ನೀನ್ ಯಾವಾಗ್ಲೂ ಬರೀ ಕೈಯಲ್ಲಿ ಬರೋದಿಲ್ವಲ್ಲ, ಏನೋ ಒಂದ್ ಎತ್ಕೊಂಡ್ ಬರ್ತೀಯ ಅಂತ ಹೇಳಿ ಅವನ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನೋಡು ವಿಜಿ, ನೀನು ನನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದು ಕರೆಕ್ಟೇ, ಹಾಗಂತ ಹೇಳ್ಬಿಟ್ಟು ಇವಾಗ IAS ಪ್ರಿಪರೇಷನ್ ಕರೆಕ್ಟ್ ಆಗಿ ಮಾಡೋದಿಲ್ಲ, ನೀನು IAS ಎಕ್ಸಾಮ್ ಬರೆಯೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ತಾಯಿ ಹತ್ರ ಹೇಳೋದಕ್ಕೆ ಹೋಗ್ಬೇಡ. ನಿಮ್ಮಮ್ಮ ನಿನಗೆ ಗೊತ್ತಿಲ್ದಿರೋ ಒಂದು ದಿನ ಬಂದು ನನ್ನನ್ನ ಮೀಟ್ ಆಗಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ವೆಲ್ ಸೆಟಲ್ಡ್. ನಿಮ್ಮಮ್ಮ ನಿನಗೆ ಏನ್ ಆಗ್ಬೇಕು ಅಂತ ಆಸೆ ಆಯ್ತು ಆ ಆಸೆನ ಈಡೇರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನನ್ ಮನೆಯಲ್ಲಿ ಯಾರನ್ನು ಕೂಡ ಓದ್ಕೊಂಡಿಲ್ಲ, ನಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದೆ, ಏನ್ ಮಾಡ್ಬೇಕು ಅಂತ ನನ್ಗೂ ಕೂಡ ಸರಿಯಾಗಿ ಯೋಚನೆ ಇಲ್ಲ, ಯಾರು ಕೂಡ ನನ್ನನ್ನ ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡು ಹೋಗೋರಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೋ ಅಷ್ಟಿಗೆ ನನಗೆ 29 ವರ್ಷ, ಅಂದ್ರೆ ಇವಾಗ 30 ವರ್ಷ ಆಗೈತೆ. ಆದ್ರೆ ನಿನ್ಗೆ ಆ ವಯಸ್ಸು ಆಗೋದಕ್ಕೂ ಮೊದ್ಲೇ ನಿಮ್ಮಮ್ಮ ನಿನಗೆ ಏನಾಗ್ಬೇಕು ಅಂತ ತಿಳ್ಕೊಂಡು IAS ನ ಪ್ರಿಪೇರ್ ಮಾಡಿಸ್ತಿದ್ದಾರೆ. ಪ್ಲೀಸ್ ಅದನ್ನ ಕ್ವಿಟ್ ಮಾಡೋದಕ್ಕೆ ಹೋಗ್ಬೇಡ, ನನಗೆ ಪ್ರಾಮಿಸ್ ಮಾಡು IAS ಎಕ್ಸಾಮ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ವಿಜ್ಜಿನೂ ಕೂಡ ಸರಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ವಿಜಯ್ ಅವರಪ್ಪ ಸತ್ಯ ಫ್ರೆಂಡ್ ಹತ್ರ ಮಾತಾಡ್ತಿರುವಾಗ ಇವಾಗ ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ನಾನೊಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ ನನ್ನ ಹತ್ರ ಒಂದು ಸ್ಟೋರಿ ಐತೆ, ಆ ಸ್ಟೋರಿನ ಎಲ್ಲರ ಹತ್ರನು ಹೇಳ್ತಿದ್ದೀನಿ ಅಂತ ಹೇಳಿದಕ್ಕೆ ಅವಾಗ ಅವರಪ್ಪ ನನಗೆ ಮೂವೀಸ್ ಅಂದ್ರೆ ತುಂಬಾ ಇಷ್ಟ, ನೀನ್ ಸ್ಟೋರಿ ಏನಾದ್ರೂ ಇಷ್ಟ ಆದ್ರೆ ನಾನ್ ಆ ಮೂವಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಮನಿ ಕೂಡ ತುಂಬಾ ಖುಷಿಯಿಂದ ಅವನ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ವಿಜಯ್ IAS ಮೈನ್ ಎಕ್ಸಾಮ್ ಬರೀತಿರೋ ಒಂದು ಟೈಮ್ ಅಲ್ಲಿ ಒಬ್ಬ ಹುಡುಗ ಕೆರೆನ ಕ್ಲೀನ್ ಮಾಡೋದಕ್ಕಂತ ಹೋರಾಟ ಮಾಡಿದ್ದ. ಅವನ ಹೆಸರು ಏನು ಅಂತ ಹೇಳ್ಬಿಟ್ಟು IAS ಕ್ವಶನ್ ಪೇಪರ್ ಅಲ್ಲಿ ಬಂದಿರುತ್ತೆ. ಆವಾಗ ವಿಜ್ಜಿ ಸತ್ಯ ಹೇಳಿರೋ ಮಾತನ್ನ ನೆನಪು ಮಾಡ್ಕೊಂತಾಳೆ. ಇವರಿಬ್ಬರಿಗೂ ಬ್ರೇಕಪ್ ಆಗ್ತಿರೋ ಒಂದು ಟೈಮ್ ಅಲ್ಲಿ ಮತ್ತೆ ನಾನ್ ನಿನಗೆ ನೆನಪಾಗ್ಬೇಕು ಅಂದ್ರೆ ನೀನು ರೆಫರ್ ಮಾಡ್ತಿರೋ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಂದ್ರೆ ನಿನಗೆ ಬರ್ತಿರೋ ಒಂದು ಕ್ವಶನ್ ಪೇಪರ್ ಅಲ್ಲಾದ್ರೂ ನನ್ನ ನೇಮ್ ಬಂದು ನಿನಗೆ ನೆನಪಾಗ್ಬೇಕು ಅಂತ ಹೇಳಿರ್ತಾನೆ. ಅದನ್ನ ಇವಳು ನೆನಪು ಮಾಡ್ಕೊಂಡು ಖುಷಿ ಪಡ್ತಾಳೆ. ಮತ್ತೊಂದು ಕಡೆ ಸತ್ಯ ಮೋಟಿವೇಶನಲ್ ಸ್ಪೀಕರ್ ಆಗಿ ಹೋಗಿ ಅಲ್ಲಿರೋ ಸ್ಟೂಡೆಂಟ್ಸ್ ಗೆ ಈ ಕೆರೆನ ಯಾವ ತರ ಕ್ಲೀನ್ ಮಾಡಿದ್ವಿ, ಅವನಿಗೆ ಏನೆಲ್ಲ ಸಿಚುವೇಶನ್ಸ್ ಅಡ್ಡಿ ಬಂದ್ವು ಅಂತ ಹೇಳ್ಬಿಟ್ಟು ಎಲ್ಲಾರ ಹತ್ರನು ಹೇಳ್ತಿರ್ತಾನೆ. ಹೀಗೆ ಇವನು ಫೇಮಸ್ ಆಗೋಗ್ಬಿಟ್ಟಿರ್ತಾನೆ. ಮತ್ತೊಂದು ಕಡೆ ಎಕ್ಸಾಮ್ ನ ಕಂಪ್ಲೀಟ್ ಮಾಡ್ಕೊಂಡಿರೋ ವಿಜಯ ಆಚೆಗಡೆ ಬಂದು ಒಂದು ಸಿಚುವೇಶನ್ ನ ನೆನಪು ಮಾಡ್ಕೊಂತಾಳೆ. ಆಕ್ಚುಲಿ ಇವರಿಬ್ರು ಒಂದು ದಿನ ಇಂಟಿಮೇಟ್ ಆಗಿರ್ತಾರೆ ನೋಡು. ಆವಾಗ ಅವಳು ಅಂತಾಳೆ, ನಿನಗೆ ಇವಾಗ 29 ವರ್ಷ ಆಗೋಗ್ಬಿಟ್ಟೈತೆ, ನಿನಗೆ 30 ವರ್ಷ ಬರೋತ್ತಷ್ಟಿಗೆ ನೀನು ಲೈಫ್ ಅಲ್ಲಿ ಸೆಟಲ್ ಆಗಿರ್ಬೇಕು, ಎಲ್ಲರೂ ನಿನ್ನನ್ನ ನೋಡಿ ಪ್ರೌಡ್ ಆಗಿ ಫೀಲ್ ಆಗ್ತಿರ್ಬೇಕು, ಆವಾಗ ನಾನ್ ನಿನ್ ಜೊತೆ ಇರ್ಬೇಕು ಅಂತ ಹೇಳಿ ಒಂದು ಕವಿತೆನ ಹೇಳ್ತಿರ್ತಾಳೆ. ಆ ಟೈಮ್ಗೆ ಅವನು ಮಲ್ಕೊಂಡ್ಬಿಟ್ಟಿರ್ತಾನೆ. ಇವಾಗ ವಿಜ್ಜಿ ಫೋನ್ ತೆಗೆದು ಆ ಕವಿತೆ ಏನು ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸತ್ಯಗೆ ಸೆಂಡ್ ಮಾಡ್ತಾಳೆ. ಸತ್ಯ ಆ ಕವಿತೆನ ನೋಡಿ ಖುಷಿ ಪಡೋದ್ರ ಮುಖಾಂತರ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.